ಡಾಕ್ಟರ್, ಈಗ ಮನೆಯಲ್ಲಿರೋರ ಪಾತ್ರ ಎಷ್ಟು ಮುಖ್ಯ ಇದೆ? ಹೆಣ್ಣು ಮಗು ಜನನ ಅದು ಒಂದು ದೊಡ್ಡ ಕ್ರೈಮ್ ತರಾನೇ ಆ ತಾಯಂದಿರನ್ನ ನೋಡ್ತಾರೆ. ಸೊ ಪೋಸ್ಟ್ ಡೆಲಿವರಿ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ಸ್ ಅನ್ನ ತಗೊಳ್ಳೋ ಮಟ್ಟಕ್ಕೂ ಒಬ್ಬ ತಾಯಿ ಹೋಗೋದಕ್ಕೆ ಸಾಧ್ಯನಾ? ಸೊ ಯಾವ ಪ್ರೆಗ್ನೆನ್ಸಿನಲ್ಲಿ ಅಥವಾ ಬಾಣಂತಿ ಸಮಯದಲ್ಲಿ ಕೂಡ ಡಿಪ್ರೆಷನ್ ಶುರು ಆಗೋದು. ಪ್ರಸವ ನಂತರದ ಖಿನ್ನತೆ ಅಂತ ಹೇಳ್ತೀವಿ. ಕೆಲವರು ಮಾತು ಕೂಡ ಆಡಲ್ಲ, ಸೈಲೆಂಟ್ ಆಗ್ಬಿಡ್ತಾರೆ. ಬಾಣಂತಿ ಸಮಯದಲ್ಲಿ ಏನು ಆಗ್ಲೇಬಾರ್ದು. ಅವಳು ನನ್ನ ಮಾತು ಕೇಳಲಿಲ್ಲ, ಇಲ್ಲೋದ್ಲು, ಅಲ್ಲಿ ಬಂದ್ಲು, ಹಂಗಾಯ್ತು ಹಿಂಗಾಯ್ತು. ನೀವು ನೋಡ್ತಾ ಇದ್ದೀರಾ M2 ಹೆಲ್ತ್. ನಾನು ರಕ್ಷಾ. ಇವತ್ತಿನ ನಮ್ಮ ಈ ಸ್ಪೆಷಲ್ ಎಪಿಸೋಡ್ ಅಲ್ಲಿ ಬೇಬಿ ಬ್ಲೂಸ್ ಮತ್ತೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂದ್ರೆ ಬಾಣಂತಿಯರಿಗೆ ಆಗುವಂತಹ ಮಾನಸಿಕ ಸಮಸ್ಯೆಗಳಿರಬಹುದು, ಮಾನಸಿಕ ತಳಮಳಗಳಿರಬಹುದು. ಸೊ ಯಾವ ರೀತಿಯಾದ ಸಮಸ್ಯೆನ ಇದು ಉಂಟು ಮಾಡುತ್ತೆ, ಬಾಣಂತಿಯರಿಗೆ ಯಾವ ತರದ ಒಂದು ಆರೈಕೆ ಬೇಕಾಗತ್ತೆ, ಅವರ ಸಮಸ್ಯೆಗಳಿಗೆ ಯಾವ ತರದ ಪರಿಹಾರ ಬೇಕಾಗತ್ತೆ, ಈ ವಿಚಾರವಾಗಿ ಸಂಬಂಧಪಟ್ಟಂತೆ ನಮಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಲತಾ ಅವರು, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಮೆಂಟಲ್ ಹೆಲ್ತ್ ಎಜುಕೇಶನ್, ನಿಮ್ಹಾನ್ಸ್. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಾನು ಹೇಳ್ತಿದ್ದೆ ಈಗ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಆಗಿರ್ಬೋದು, ಬೇಬಿ ಬ್ಲೂಸ್ ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ನಾವು ಕೇಳ್ಪಡ್ತಾ ಇರುವಂತಹ ಒಂದು ಸಮಸ್ಯೆ ಇದು. ಈಗ ಮಂಡೇ ಬ್ಲೂಸ್ ನಾವು ಕೇಳಿದೀವಿ, ಬೇಬಿ ಬ್ಲೂಸ್ ಅಂದ್ರೆ ಏನು ಅಂತ. ಇವಾಗ ನೀವು ಹೇಳಿದ ರೀತಿನಲ್ಲೇ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಅದು ಯಾವ ಸಮಯದಲ್ಲಿ ಬೇಕಾದ್ರೂ ಆಗ್ಬೋದು. ಬಟ್ ಬಾಣಂತಿ ಸಮಯದಲ್ಲಿ ಹೆಚ್ಚಿನ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂತ ಅಂದ್ರೆ ಹಾರ್ಮೋನಲ್ ಚೇಂಜಸ್ ಅಂತ ಹೇಳ್ತೀವಿ. ಸೊ ನಮ್ಗೆಲ್ಲ ಗೊತ್ತಿರೋ ಹಾಗೆ ಏನಂದ್ರೆ ಪ್ರೆಗ್ನೆನ್ಸಿಯಿಂದ ಹಿಡಿದು ಬಾಣಂತಿ ತನಕ ಆಂಟಿನೇಟಲ್ ಅಂತ ಏನ್ ಹೇಳ್ತೀವಿ, ಅಲ್ಲಿಂದ ಹಿಡಿದು 1 ಇಯರ್ ಮಗು 1 ವರ್ಷ ಆಗ ತನಕನೂ ಕೂಡ ಆ ತಾಯಿಯ ದೈಹಿಕ ಆರೋಗ್ಯದಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಈ ಹಾರ್ಮೋನಲ್ ಚೇಂಜಸ್ ಇಂದ ಏನಾಗುತ್ತಂತ ಅಂದ್ರೆ ಅವರ ಮೂಡ್ ರಿಲೇಟೆಡ್ ಚೇಂಜಸ್ ಕೂಡ ಆಗಬಹುದು. ಸೊ ಇವಾಗ ಅದರಲ್ಲಿ ನಾವು ಯಾವ ರೀತಿ ನೋಡ್ತೀವಂತ ಅಂದ್ರೆ ತುಂಬಾನೇ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಅಂದ್ರೆ ಈಗ ಅವ್ರಿಗೆ ಮುಂಚೆನೆ ಏನಾದ್ರೂ ಸಮಸ್ಯೆ ಇದ್ದಿರಬಹುದು, ಮಾನಸಿಕ ಆರೋಗ್ಯ ಸಮಸ್ಯೆ ಇದ್ದಿರಬಹುದು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಿ. ಅಂದ್ರೆ ಮನೆಯಲ್ಲಿ ಯಾರಿಗಾದ್ರೂ ಈಗ ಅಥವಾ ತಾಯಿ ಅಥವಾ ಯಾರಾದ್ರೂ ಸಿಬ್ಲಿಂಗ್ಗೆ ಇದ್ದಿರ್ಬೋದು, ಕಸಿನ್ ಹಿಸ್ಟ್ರಿ, ಪೆಟರ್ನಲ್ ಅಥವಾ ಮೆಟರ್ನಲ್ ಹಿಸ್ಟ್ರಿ. ಸೊ ಯಾರಿಗಾದ್ರೂ ಈ ರೀತಿಯಾದಂತ ಮಾನಸಿಕ ಆರೋಗ್ಯ ಸಮಸ್ಯೆ ಇದ್ದಿರವಾಗ್ಲೂ ಕೂಡ ಅವ್ರಿಗೆ ಹೆಚ್ಚಿನ ಚಾನ್ಸಸ್ ಅಂದ್ರೆ ವಲ್ನರಬಲ್ ಅಥವಾ ರಿಸ್ಕ್ ಅಂತ ಹೇಳ್ತೀವಿ. ಮತ್ತೆ ಇವಾಗಿನ ಸಮಯದಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ ಫೈನಾನ್ಷಿಯಲ್ ಸ್ಟ್ರೆಸರ್ಸ್ ಇರ್ಬೋದು, ಸೋಷಿಯಲ್ ಸ್ಟ್ರೆಸರ್ಸ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಫ್ಯಾಮಿಲಿ ಸಪೋರ್ಟ್. ಸೊ ತುಂಬಾ ಜನಕ್ಕೆ ಏನಾಗುತ್ತೆ ಅಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂದ್ರೆ ಒಟ್ಟು ಕುಟುಂಬದಲ್ಲಿ ಇರೋದಿಲ್ಲ, ಬರೀ ಒಬ್ರು ಇಬ್ರುನೇ ಇರ್ತಾರೆ, ತಂದೆ ತಾಯಿ ಜೊತೆಗಿರೋದಿಲ್ಲ ಅಥವಾ ಅತ್ತೆ ಮಾವ ಜೊತೆಗಿರೋದಿಲ್ಲ, ಮತ್ತೆ ಹಸ್ಬೆಂಡ್ ಕೂಡ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಯಾವುದೇ ರೀತಿಯಾದಂತ ಸಪೋರ್ಟ್ ಅವ್ರಿಗೆ ಇಲ್ದಲೇ ಇರಬಹುದು. ಮತ್ತೆ ಫೈನಾನ್ಷಿಯಲ್ ರಿಲೇಟೆಡ್ ಪ್ರಾಬ್ಲಮ್ಸು ಇರಬಹುದು. ಅಥವಾ ಇನ್ನೊಂದ್ಸತಿ ಏನ್ ಹೇಳ್ತೀವಿ ಲೈಫ್ ಈವೆಂಟ್ಸ್ ಅಂತ ಹೇಳ್ತೀವಿ. ಯಾರನ್ನಾದ್ರೂ ಪ್ರೀತಿ ಪಾತ್ರರನ್ನ ಕಳ್ಕೊಳ್ಳೋದು, ಈಗ ಸಾವು ನೋವು. ಸೊ ಅವಾಗೂ ಕೂಡ ಈ ಸಮಸ್ಯೆಗಳು ಆಗಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೂ ಹೆಚ್ಚಿಗೆ ನಾವು ಏನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹೇಳ್ತೀವಿ. ಸೊ ಅಥವಾ ಇಂಟಿಮೇಟ್ ಪಾರ್ಟ್ನರ್ ವೈಲೆನ್ಸ್ ಅಂತ ಹೇಳ್ತೀವಿ. ಸೊ ಯಾವಾಗ ಆ ಇದು ತಾಯಂದಿರ ಮೇಲೆ ಆ ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ, ಸೊ ಆವಾಗೂ ಕೂಡ ಅವ್ರಿಗೆ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಸೊ ಈ ಎಲ್ಲಾ ಕಾರಣಗಳಿಂದ ನಾವೇನ್ ನೋಡ್ತೀವಂತ ಅಂದ್ರೆ ಈ ಸಮಸ್ಯೆಗಳು ಅವರ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಅದಾಗಿ ಅವರು ಹೆರಿಗೆಯ ನಂತರ ಏನಂತ ಹೇಳ್ತೇವೆ ಅಂದ್ರೆ ನಾವು 2 ರಿಂದ 3 ದಿನದಲ್ಲಿ ಈ ಸಮಸ್ಯೆಗಳು ಕಾಣಕ್ ಶುರು ಆಗುತ್ತೆ. ಸೊ 2 ರಿಂದ 3 ದಿನದ ನಂತರ ಆ ತಾಯಿಯರಲ್ಲಿ ಏನಾಗತ್ತಂತ ಅಂದ್ರೆ ಡಿಸ್ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ರೀತಿಯ ಆಸಕ್ತಿ ಇಲ್ಲ, ಸುಸ್ತು ಕಾಣಿಸ್ಕೊಳ್ಳೋದು, ಮತ್ತೆ ಅವ್ರಿಗೆ ಮಗುವಿನ ಮೇಲೂ ಕೂಡ ಯಾವುದೇ ರೀತಿಯಾದಂತ ಬಾಂಧವ್ಯ ಅನ್ನಿಸ್ತಾ ಇಲ್ಲ, ಅಥವಾ ಅವ್ರಿಗೆ ಅಂದ್ರೆ ಅವಾಗ ಖುಷಿಯಾಗಿರುವಂತ ಸಂದರ್ಭ ಇದ್ರೂ ಕೂಡ ಅವ್ರಿಗೆ ಅದು ಅನ್ಸ್ತಾ ಇರೋದಿಲ್ಲ. ಸೊ ಅದನ್ನ ನಾವೇನ್ ಹೇಳ್ತೀವಿ ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಸೊ ಅದರಲ್ಲಿ ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂತ ಅಂದ್ರೆ ಅದು ಒಂದು ಮೈನರ್ ಸ್ಟೇಜ್ ಅಂತ ಹೇಳ್ತೀವಿ, ಅಥವಾ ಮೈನರ್ ಫಾರ್ಮ್. ಸೊ ಅದ್ರಲ್ಲಿ ಏನಂತ ಅಂದ್ರೆ ಅದು ಶುರು ಆಗುತ್ತೆ 2-3 ದಿನಕ್ಕೆ, 1 ವಾರ ತನಕ ಇರ್ಬೋದು. ಮತ್ತೆ ಅದಾಗದೇನೆ ಅವರು ರೆಸ್ಟ್ ತಗೊಂಡು ಅಥವಾ ಮಗುವಿನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಅಥವಾ ಮನೆಯವ್ರ ಸಪೋರ್ಟ್ ನಿಂದ ಅದಾಗದೆ ಕಡಿಮೆ ಆಗ್ತಾ ಹೋಗ್ಬೋದು. ಸೊ ಇದು 50 to 80% ಮದರ್ಸ್ ನಲ್ಲಿ ನಾವು ನೋಡ್ತೀವಿ. ಇದು ಲಾಂಗ್ ಟರ್ಮ್ ಇರೋ ಸಾಧ್ಯತೆಗಳಿರುತ್ತಾ ಅಥವಾ ಶಾರ್ಟ್ ಟರ್ಮ್ಗೆ ಬಂದು ಹೊರಟೋಗತ್ತಾ ಹೇಗೆ ಅಂತ? ಸೊ ಈ ಬೇಬಿ ಬ್ಲೂಸ್ ಅಂತ ಏನ್ ಹೇಳ್ತೀವಿ ಅದು
2-3 ದಿನದಲ್ಲಿ ಕಂಡುಕೊಂಡು 1 ವಾರ ಅಥವಾ 2 ವಾರದ ಒಳಗಡೆನೆ ಅದಾಗದೇನೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲದೇನೆ ಅದಾಗದೇನೆ ಹೊರಟು ಹೋಗುತ್ತೆ. ಸೊ ಅದಕ್ಕೆ ಯಾವುದೇ ರೀತಿಯಾದ ಫಾಲೋ ಅಪ್ ಅಥವಾ ಏನು ಬೇಕಾಗಿಲ್ಲ. ಆದ್ರೆ 2 ವಾರದ ನಂತರನೂ ಕೂಡ ಈ ತಾಯಿಂದರಲ್ಲಿ ಡಿಪ್ರೆಷನ್ ಸಿಂಪ್ಟಮ್ಸ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಆತಂಕ ಇದೆ, ಸುಸ್ತು ಜಾಸ್ತಿ ಆಗ್ತಾ ಇದೆ, ಮಗುವಿನ ಮೇಲೆ ಬಾಂಧವ್ಯ ಇಲ್ಲ, ಮತ್ತೆ ಮುಂಚೆ ಯಾವ ಕೆಲಸದಲ್ಲಿ ಅವ್ರಿಗೆ ಆಸಕ್ತಿ ಇತ್ತು, ಖುಷಿ ಇತ್ತು, ಇವಾಗ ಆ ಕೆಲಸದ ಮೇಲೆ ಅವ್ರಿಗೆ ಖುಷಿ ಇಲ್ಲ, ಆಸಕ್ತಿ ಇಲ್ಲ. ಸೊ ಅವಾಗ ಏನಾಗುತ್ತಂತ ಅಂದ್ರೆ ಅದನ್ನ ನಾವು ನೆಕ್ಸ್ಟ್ ಸ್ಟೇಜ್ ಅಥವಾ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಕರಿತೀವಿ. ಪ್ರಸವ ನಂತರದ ಖಿನ್ನತೆ ಅಂತ ಹೇಳ್ತೀವಿ. ಸೊ ಅವಾಗ ಏನಂತ ಅಂದ್ರೆ ಅದು ಇನ್ನ ಸಿವಿಯರ್ ಆಗಿರುತ್ತೆ. ಮತ್ತೆ ಆ ಟೈಮ್ ನಲ್ಲಿ ಏನಂದ್ರೆ ಮೆಡಿಕೇಶನ್ಸ್ ಬೇಕಾಗತ್ತೆ. ಓಕೆ ಡಾಕ್ಟರ್, ಈಗ ತುಂಬಾ ಜನ ಹೇಳೋ ಪ್ರಕಾರ ಒಂದು ಮಗುವಿಗೆ ಜನ್ಮ ಕೊಟ್ಟ ಬಳಿಕ ತುಂಬಾ ಜನ ಮಗು ಬಗ್ಗೆ ಮಾತ್ರ ಕೇರ್ ತಗೊಳ್ಳುವಂತದ್ದಾಗಿರ್ಬೋದು, ಅದ್ರ ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ. ಈಗ ಮನೆಯಲ್ಲಿ ನೆಂಟರಿಷ್ಟ ಆಗಿರ್ಬೋದು ಅಥವಾ ಅತ್ತೆ ಮಾವ ಆಗಿರ್ಬೋದು, ಎಲ್ಲರೂ ಕೂಡ ಮಗು ಚೆನ್ನಾಗಿದ್ಯಾ, ಮಗುನ್ ಚೆನ್ನಾಗಿ ನೋಡ್ಕೋತಿದ್ಯಾ, ಸಮಯಕ್ಕೆ ಮಗುಗೆಲ್ಲ ವ್ಯವಸ್ಥೆ ಆಗ್ತಿದ್ಯಾ ಅಂತಾರೆ ಹೊರತು ಸೊ ಬಾಣಂತಿಗೆ ಏನ್ ಬೇಕು, ಆಕೆ ಹೇಗಿದ್ದಾಳೆ ಅಂತ ಕೇಳೋರು ಬಹಳ ಬಹಳ ಕಡಿಮೆ. ಎಲ್ಲೋ ಒಂದ್ ಕಡೆ ಇದು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆಯಾ ಅವ್ರು ಡಿಪ್ರೆಷನ್ಗೆ ಹೋಗೋದಕ್ಕೆ? ಸೊ ಇವಾಗ ರಿಸ್ಕ್ ಫ್ಯಾಕ್ಟರ್ಸ್ ನಲ್ಲಿ ನಾವು ಹೇಳ್ದಂಗೆ ಸೋಷಿಯಲ್ ಫ್ಯಾಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಏನಂದ್ರೆ ಅಲ್ಲಿ ತನಕ ಈಗ ಪ್ರೆಗ್ನೆನ್ಸಿಯಿಂದನೂ ತಾಯಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ. ಅಂದ್ರೆ ಓಕೆ ಅವಳು ತಿನ್ಲಾ, ಅವಳು ಮಲ್ಕೊಂಡ್ಲಾ, ಆ ರೀತಿ. ಸೊ ಏನಾಗತ್ತಂತ ಅಂದ್ರೆ ಸಡನ್ ಆಗಿ ಡೆಲಿವರಿ ಆಗಿದ ತಕ್ಷಣ ಮಗು ಮೇಲೆ ಅಟೆನ್ಷನ್ ಕೊಡೋದು ತುಂಬಾ ಮುಖ್ಯ. ಯಾರು ಅಂದ್ರೆ ಹಸ್ಬೆಂಡ್ ಇರ್ಬೋದು ಅಥವಾ ಮನೆಯವರು ಇರ್ಬೋದು. ಯಾಕಂತ ಅಂದ್ರೆ ಅವಾಗ ನ್ಯೂ ಮೆಂಬರ್ ಅದು. ಮತ್ತೆ ಮಗುಗೆ ಅಂದ್ರೆ ಇವಾಗ ಮಗು ಏನಾದ್ರೂ ತೊಂದರೆ ಆದ್ರೇನು ಅದಕ್ಕೆ ಹೇಳ್ಕೊಳಕ್ ಆಗಲ್ಲ. ಸೊ ಆ ರೀತಿನೂ ಕೂಡ ಅವ್ರಿಗೆ ಅದ್ರ ಬಗ್ಗೆ ಜಾಸ್ತಿ ಅಟೆನ್ಷನ್ ಇರುತ್ತೆ. ಮತ್ತೆ ಇವಾಗ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ತಾಯಿಯ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಕೂಡ ಅವಳಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಸೊ ಅದನ್ನು ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಮತ್ತೆ ಇನ್ನೊಂದ್ ಏನಂದ್ರೆ ಅದಕ್ಕೋಸ್ಕರ ನಾವೇನು ಹೇಳಕ್ ಇಷ್ಟಪಡ್ತೀವಂತ ಅಂದ್ರೆ ಫ್ಯಾಮಿಲಿಯವರು ತಾಯಿ ಆರೋಗ್ಯದ ಬಗ್ಗೆನೂ ಕೂಡ ಅತಿ ಹೆಚ್ಚಾಗಿ ಗಮನ ಕೊಡ್ಬೇಕು. ಮತ್ತೆ ಅವ್ರಿಗೆ ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ ಅಂತ ಕೇಳ್ಬೇಕು. ಸೊ ಅದಕ್ಕೋಸ್ಕರನೇ ಇವಾಗ ಇಲ್ಲಿ ನಮ್ಮ ನಿಮ್ಹಾನ್ಸ್ ನಲ್ಲಿ ಪೆರಿನೇಟಲ್ ರಿಸರ್ಚ್ ಟೀಮ್ ಏನಿದೆ, ಸೊ ಅದರಲ್ಲಿ ಏನ್ ಮಾಡಿದಾರೆ ಅಂತ ಅಂದ್ರೆ 2 ಕ್ವೆಶ್ಚನ್ ಸ್ಕ್ರೀನರ್ ಅಂತ ಹೇಳಿದ್ದಾರೆ. ಸೊ ಇವಾಗ ಏನಂತ ಅಂದ್ರೆ ಈಗ ನಾವೇನ್ ಮಾಡ್ತೀವಿ, ಹೆರಿಗೆ ಸಮಯದಲ್ಲಿರ್ಬೋದು, ಬಾಣಂತಿ ಸಮಯದಲ್ಲಿರ್ಬೋದು, ಗೈನಕಾಲಜಿಸ್ಟ್ ಅಥವಾ ಹಾಸ್ಪಿಟಲ್ ಅಲ್ಲಿ ಹೋದಾಗ ಹೆರಿಗೆ ಯಾರು ಡಾಕ್ಟರ್ ಮಾಡಿರ್ತಾರೆ ಅವ್ರನ್ನ ಕನ್ಸಲ್ಟೇಷನ್ ಮಾಡ್ತೀವಿ, ಬರ್ತೀವಿ. ಸೊ ಎಲ್ಲಿನೂ ಕೂಡ ಮಾನಸಿಕ ಆರೋಗ್ಯ ಸ್ಪೆಷಲಿಸ್ಟ್ ಇರ್ಬೋದು, ಎಕ್ಸ್ಪರ್ಟ್ ಇರ್ಬೋದು, ಸೊ ಯಾರ್ದು ಅಲ್ಲಿ ರೋಲ್ ಇರೋದಿಲ್ಲ. ಸೊ ಅವಾಗ ಏನ್ ಮಾಡಿದಾರೆ ಅಂತ ಅಂದ್ರೆ 2 ಕ್ವೆಶ್ಚನ್ ಸ್ಕ್ರೀನರ್ ಅಂತ. ಈಗ ಅವರು ಪೋಸ್ಟ್ ಪಾರ್ಟಮ್ ಟೈಮ್ ನಲ್ಲಿ ವ್ಯಾಕ್ಸಿನೇಷನ್ ಬಂದಾಗಿರ್ಬೋದು ಅಥವಾ ಅವರು ಇದು ಏನದು ವೂಂಡ್ ಡ್ರೆಸ್ಸಿಂಗ್ ಬಂದಾಗ ಇರ್ಬೋದು. ಸೊ ಆ ಟೈಮ್ ನಲ್ಲಿ ಅವ್ರಿಗೆ 2 ಕ್ವೆಶ್ಚನ್ ಕೇಳ್ಬೇಕು ಅವ್ರಿಗೆ. ಓಕೆ, ನೀವು ಚೆನ್ನಾಗಿದ್ದೀರಾ, ನಿಮ್ಗೆ ಏನಾದ್ರೂ ಸಮಸ್ಯೆ ಇದೆಯಾ? ಸೊ ಆ ರೀತಿಯ ಕೇಳೋದ್ರಿಂದನೂ ಕೂಡ ಏನಾದ್ರೂ ಸಮಸ್ಯೆ ಇದ್ರೇನು ಕೂಡ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಮತ್ತೆ ಅವ್ರಿಗೂ ಅವಾಗ ರಿಯಲೈಸ್ ಆಗುತ್ತೆ, ಓಕೆ ನಾನ್ ಅಂದ್ರೆ ಚೆನ್ನಾಗಿದ್ದೀನ, ನನ್ಗೂ ಕೇಳ್ತಾ ಇದಾರೆ, ಓಕೆ ನನ್ನ ಆರೋಗ್ಯನೂ ಇಂಪಾರ್ಟೆಂಟ್ ಅಂತ. ಸೊ ಹಂಗಾಗಿ ತಾಯಿಯ ಆರೋಗ್ಯ ತುಂಬಾ ಇಂಪಾರ್ಟೆಂಟು. ಮತ್ತೆ ಅದ್ರ ಮೆಡಿಕಲಿನೂ ಕೂಡ ಮತ್ತೆ ರಿಸರ್ಚ್ ವೈಸೂನು ಕೂಡ ಅದು ಪ್ರೂವ್ ಆಗಿದೆ. ಮತ್ತೆ ಅವ್ರ ಬಗ್ಗೆನೂ ಕೂಡ ಮನೆಯವರು ಕೇರ್ ತಗೊಳ್ಬೇಕು. ಓಕೆ ಡಾಕ್ಟರ್, ಈಗ ಹಿಂದೆಲ್ಲ ಬಾಣಂತಿ ಸನ್ನಿ ಅಂತ ಕರಿತಾ ಇದ್ರು ಅದನ್ನ, ಅದೇ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಥವಾ ಹೇಗೆ? ಈಗ ನಾವು ಪುಟ್ಟಣ್ಣ ಕಣಗಲ್ ಅವ್ರ ಶರಪಂಜರ ಸಿನಿಮಾ ನೋಡಿದ್ರೆ ಅದರಲ್ಲಿ ಕಲ್ಪನಾ ಅವರ ಪಾತ್ರ ಇರ್ಬೋದು. ಸೊ ಪೋಸ್ಟ್ ಡೆಲಿವರಿ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ಸ್ ಅನ್ನ ತಗೊಳ್ಳೋ ಮಟ್ಟಕ್ಕೂ ಒಬ್ಬ ತಾಯಿ ಹೋಗೋದಕ್ ಸಾಧ್ಯನಾ? ಯಾಕೆ ಹಾಗಾಗತ್ತೆ ಅಂತ? ಸೊ ಇವಾಗ ನಾನು ಹೇಳ್ದಾಗೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಖಿನ್ನತೆ ಅಂತ ಹೇಳಿದ್ರೆ ಅದರಲ್ಲಿ ಯಾವ ರೀತಿಯಾದಂತ ಸಿಂಪ್ಟಮ್ಸ್ ಇರುತ್ತೆ. ಸೊ ಪ್ರೆಸೆಂಟೇಷನ್ ಅವ್ರಿಗೆ ತಾಯಂದಿರಿಗೆ ಆ ಸಮಯದಲ್ಲಿ ಇರಿಟಬಿಲಿಟಿ ಅಂತ ಹೇಳ್ತೀವಿ, ಅಂದ್ರೆ ತುಂಬಾ ಆಂಗರ್ ಇಶ್ಯೂಸ್ ಆಗ್ತಾ ಇರ್ಬೋದು, ಅಥವಾ ನಿದ್ದೆ ಡಿಸ್ಟರ್ಬೆನ್ಸಸ್ ಆಗ್ತಾ ಇರ್ಬೋದು. ಇಲ್ಲ ಮಲಗಿದ್ರೆ ತುಂಬಾ ಮಲಗ್ತಾರೆ, ಇಲ್ಲಾಂದ್ರೆ ನಿದ್ದೆನೆ ಬರ್ತಾ ಇಲ್ಲ. ಮತ್ತೆ ಮಗುವಿನ ಮೇಲೆ ಬಾಂಧವ್ಯ ಅಷ್ಟಾಗಿ ಆಗ್ತಾ ಇಲ್ಲ. ಮತ್ತೆ ಯಾವುದೇ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ. ಮತ್ತೆ ತುಂಬಾ ಸುಸ್ತು, ಫೆಟಿಗಬಿಲಿಟಿ ಅಂತ ಹೇಳ್ತೀವಿ, ಯಾವುದೇ ಕೆಲಸದಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲ, ಮತ್ತೆ ಶಕ್ತಿ ಇಲ್ದಿರೋ ತರ ಅನ್ಸ್ತಾ ಇದೆ. ಮತ್ತೆ ಸಿವಿಯರ್ ಫಾರ್ಮ್ಸ್ ನಲ್ಲಿ ನಾವ್ ಏನ್ ನೋಡ್ತೀವಿ ಅಂತ ಅಂದ್ರೆ ಅವ್ರಿಗೆ ಸೂಸೈಡಲ್ ಇಂಟೆನ್ಷನ್ಸ್ ಅಥವಾ ಸೆಲ್ಫ್ ಹಾರ್ಮ್, ಸೊ ಸ್ವಯಂ ಹಾನಿ ಮಾಡ್ಕೊಳ್ಳೋ ಅಂತ ಇಂಟೆನ್ಷನ್ಸ್ ಕೂಡ ಬರೋಂತ ಸಾಧ್ಯತೆ ಇದೆ. ಮತ್ತೆ ಇದರಲ್ಲಿ ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್, ಮತ್ತೆ ನೀವೀಗ ಸನ್ನಿ ಅಂತ ಏನ್ ಹೇಳಿದ್ರಿ, ಸೊ ಡಿಪ್ರೆಷನ್ ಅಂತ ಅಂದ್ರೆ ಅದು ಖಿನ್ನತೆ ಅಂತ ಹೇಳ್ತೀವಿ, ಪ್ರಸವ ನಂತರದ ಖಿನ್ನತೆ. ಸೊ ಅದ್ರಲ್ಲೇನೆ ಇನ್ನ ಮೋಸ್ಟ್ ಸಿವಿಯರ್ ಫಾರ್ಮ್, ಅದನ್ನ
ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮ್ಸ್ ನಲ್ಲಿ. ಸೊ ಕನ್ನಡದಲ್ಲಿ ನಾವು ಅದನ್ನ ಏನಂತ ಹೇಳ್ತೀವಿ, ಸನ್ನಿ ಅಂತ ಕರೀತಾರೆ, ಅದು ಕಾಮನ್ ಟರ್ಮ್ಸ್ ನಲ್ಲಿ. ಸೊ ಡಿಪ್ರೆಷನ್ ಮತ್ತೆ ಸೈಕೋಸಿಸ್ ಎರಡಕ್ಕೂ ಸನ್ನಿ ಅಂತ ಯೂಸ್ ಮಾಡ್ತಾರೆ, ಬಟ್ ಮೆಡಿಕಲ್ ನಲ್ಲಿ ಮೋಸ್ಟ್ ಸಿವಿಯರ್ ಫಾರ್ಮ್ ನಲ್ಲಿ ನಾವು ಸೈಕೋಸಿಸ್ ಅಂತ ಕರಿತೀವಿ. ಸೊ ಆ ಸೈಕೋಸಿಸ್ ನಲ್ಲಿ ನಾವ್ ಏನ್ ನೋಡ್ತೀವಿ ಅಂತ ಅಂದ್ರೆ ಈ ಎಲ್ಲಾ ಸಿಂಪ್ಟಮ್ಸ್ ಇರುತ್ತೆ, ಇನ್ನ ಸಿವಿಯರ್ ಫಾರ್ಮ್ ನಲ್ಲಿ ಇರುತ್ತೆ. ಅಂದ್ರೆ ಆ ಆಂಗರ್ ಇಶ್ಯೂಸ್ ತುಂಬಾ ಇರ್ಬೋದು, ಮತ್ತೆ ಮಗು ಮೇಲೆ ಅವ್ರಿಗೆ ಯಾವುದೇ ರೀತಿಯಾದಂತ ಏನಂದ್ರೆ ಫೀಡ್ ಮಾಡ್ಬೇಕು ಅಂತಾನೆ ಅನ್ಸ್ತಾ ಇಲ್ಲ, ಅಥವಾ ಅವರೇ ಊಟನೇ ತಿಂದಲೇ ಇರ್ಬಹುದು, ಅಥವಾ ಅವರು ನಿದ್ದೆ ಮಾಡ್ದಲೇನೆ ಇರ್ಬೋದು. ಮತ್ತೆ ಇನ್ನೊಂದ್ಸತಿ ಏನಾಗುತ್ತೆ ಅಂತ ಅಂದ್ರೆ ಸಿವಿಯರ್ ಇರೋದ್ರಿಂದ ಡೆಲ್ಯೂಷನ್ಸ್ ಮತ್ತೆ ಹ್ಯಾಲುಸಿನೇಷನ್ಸ್, ಅಂದ್ರೆ ಅವ್ರಿಗೆ ಯಾರೋ ನಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾರೋ ನಮ್ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ, ಅಥವಾ ಏನಾದ್ರೂ ವಿಜುವಲ್ಸ್ ಕಾಣಿಸ್ತಾ ಇರೋದು, ಆ ರೀತಿಯಾದಂತಹ ಸನ್ನಿವೇಶಗಳು ಕೂಡ ಅವರಲ್ಲಿ ಅನುಭವ ಆಗುತ್ತೆ. ಸೊ ಈ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ ಏನ್ ಹೇಳ್ತೀವಿ, ಸೊ ಆ ಸಿವಿಯರ್ ಫಾರ್ಮ್ ನಲ್ಲಿ ಕೆಲವೊಂದು ತಾಯಂದಿರಲ್ಲಿ ಸೊ ಮಗುವಿಗೆ ಹಾನಿ ಮಾಡುವಂತ ಆಲೋಚನೆಗಳು ಕೂಡ ಬರಬಹುದು. ಸೊ ಅದು ಕಾಮನ್ ಅಲ್ಲ, ಎಲ್ಲೋ ಕೆಲವೊಂದು ತಾಯಂದಿರಲ್ಲಿ ಆ ರೀತಿಯಾದಂತಹ ಸನ್ನಿವೇಶ ಆಗಿದೆ. ಮತ್ತೆ ಈ ಸೈಕೋಸಿಸ್ ಅನ್ನೋ ಸಂದರ್ಭದಲ್ಲಿ ಏನಾಗುತ್ತಂತ ಅಂದ್ರೆ ಅದು ಒಂದು ಮೆಡಿಕಲ್ ಎಮರ್ಜೆನ್ಸಿ ತರ ಸಿಚುವೇಶನ್. ಸೊ ಅಡ್ಮಿಷನ್ ಬೇಕಾಗುತ್ತೆ ಅವ್ರಿಗೆ. ಮತ್ತೆ ಕೆಲವೊಂದು ಸಿವಿಯರ್ ಫಾರ್ಮ್ಸ್ ನಲ್ಲಿ ECT ಅಂತ ಹೇಳ್ತೀವಿ, ಅಂದ್ರೆ ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ. ಸೊ ಆ ಟ್ರೀಟ್ಮೆಂಟ್ ಕೂಡ ಅವಶ್ಯಕತೆ ಇರುತ್ತೆ. ಓಕೆ ಡಾಕ್ಟರ್, ಈಗ ಮನೆಯಲ್ಲಿರೋರ ಪಾತ್ರ ಎಷ್ಟು ಮುಖ್ಯ? ಈಗ ಗಂಡ ಆಗಿರಬಹುದು, ಅತ್ತೆ ಮಾವ ಆಗಿರ್ಬೋದು, ಯಾರು ಬಾಣಂತಿ ಸುತ್ತಾ ಇರ್ತಾರೆ, ಅವರ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಆಕೆನ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಅಥವಾ ಅವಳಿಗೊಂದು ಸಪೋರ್ಟ್ ಕೊಡೋದ್ರಲ್ಲಿ ಆಗಿರ್ಲಿ? ಸೊ ಇದರಲ್ಲಿ ಮ್ಯಾನೇಜ್ಮೆಂಟ್ ನಲ್ಲಿ ನಾವು ಮಾತಾಡ್ಬೇಕಂತ ಅಂದ್ರೆ ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ನಲ್ಲಿ ಮೊದಲು ಇಂಪಾರ್ಟೆಂಟ್ ಸ್ಟೆಪ್ ಬಂದ್ಬಿಟ್ಟು ಫ್ಯಾಮಿಲಿ ಸಪೋರ್ಟ್. ಸೊ ಫ್ಯಾಮಿಲಿ ಸಪೋರ್ಟ್ ಅಂತ ಅಂದ್ರೆ ಈಗ ಮನೆಯವರು, ಎಸ್ಪೆಷಲಿ ಗಂಡ ಇರ್ಬೋದು. ಈಗ ಅದಕ್ಕೆ ಮುಂಚೆ ಏನಂತ ಹೇಳ್ತಾ ಇದ್ರ ಅಂದ್ರೆ ಈಗ ತಾಯಿ ಮನೆಗೆ ಕಳ್ಸ್ಬಿಡ್ತಾ ಇದ್ರು, ಓಕೆ ಅವರು ನೋಡ್ಕೊಂತಾರೆ ಆತರ ಅಂತ. ಈಗಿನ ಕಲ್ಚರ್ ನಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಕೆಲವೊಂದ್ಸತಿ ಹೋಗ್ತಾರೆ, ಕೆಲವೊಂದ್ಸತಿ ಹೋಗಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಅನುಕೂಲ ಇದೆ ಇಲ್ಲ, ಅಥವಾ ಪೇರೆಂಟ್ಸ್ ಇಲ್ದಲೇ ಇರ್ಬೋದು, ಅಥವಾ ಇವರು ವರ್ಕಿಂಗ್ ಇರ್ಬೋದು, ಅಥವಾ ಇನ್ನೊಂದು ದೊಡ್ಡ ಮಗು ಇರ್ಬೋದು. ಸೊ ಹಾಗಾಗಿ ಇವಾಗಿನ ನಾವು ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಏನ್ ನೋಡ್ತೀವಿ ಅಂದ್ರೆ ಪೆಟರ್ನಿಟಿ ಲೀವ್ ಕೂಡ ಇದೆ. ಸೊ ಏನಂದ್ರೆ ಅವ್ರ ರೋಲು ತುಂಬಾ ಇಂಪಾರ್ಟೆಂಟ್. ಸೊ ತಾಯಿಯ ರೋಲ್ ಎಷ್ಟು ಇಂಪಾರ್ಟೆಂಟು ಮಗುವಿನ ಕೇರ್ ನಲ್ಲಿ, ಮತ್ತೆ ತಾಯಿಗೆ ಕೇರ್ ಕೊಡೋದ್ರಲ್ಲಿ. ಸೊ ಪೆಟರ್ನಿಟಿ ಲೀವ್ ಅಂತ ಅದಕ್ಕೋಸ್ಕರನೇ ಅವರು ಅದನ್ನ 15 ದಿನನ ಡೆಡಿಕೇಟ್ ಮಾಡಿದ್ದಾರೆ. ಸೊ ಅವರು ಅರ್ಥ ಮಾಡ್ಕೊಳ್ಬೇಕು ಏನಂತ ಅಂದ್ರೆ ಆ ಸಮಯದಲ್ಲಿ ಅವರ ಬಾಂಧವ್ಯ ಜೊತೆಯಲ್ಲಿ ಇರೋದು, ಸಪೋರ್ಟ್ ಮಾಡೋದು ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕೆಂದ್ರೆ ಒಂದು ತುಂಬಾ ರಕ್ತಸ್ರಾವ ಆಗಿರುತ್ತೆ ಡೆಲಿವರಿ ಟೈಮ್ ನಲ್ಲಿ, ಮತ್ತೆ ಆಲ್ರೆಡಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇದೆ, ಮತ್ತೆ ಹೊಸ ಮೆಂಬರ್ ಆಡ್ ಆಗಿದ್ದಾರೆ, ಅಂದ್ರೆ ಮಗು ಬಂದಿದೆ, ಫೀಡಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಅನೇಕ ಸಮಸ್ಯೆಗಳಿದೆ. ಹಾಗಾಗಿ ನಮ್ಗೆ ಸಪೋರ್ಟ್ ಸಿಕ್ಕಿದಷ್ಟು ಕೂಡ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಮನೆಯವರು ಅಂತ ಅಂದ್ರೆ ಈಗ ಹಸ್ಬೆಂಡ್ ಬಗ್ಗೆ ನಾವು ಹೇಳಿದ್ವಿ, ಅದೇ ರೀತಿನಲ್ಲಿ ಅತ್ತೆ ಮಾವ ಇರ್ಬೋದು, ಅಥವಾ ತಂದೆ ತಾಯಿ ಇರ್ಬೋದು. ಸೊ ಅವ್ರ ಪಾತ್ರನೂ ಕೂಡ ತುಂಬಾ ಮುಖ್ಯ. ಯಾಕಂತ ಅಂದ್ರೆ ಯಾವುದೇ ರೀತಿನಲ್ಲಿ ಅವರು ಓಕೆ ಇದೆಲ್ಲರಿಗೂ ಆಗುತ್ತೆ, ಇದೆಲ್ಲ ಕಾಮನ್ನು, ಆ ರೀತಿಯಾಗಿ ಏನಂತ ಹೇಳ್ತಾರೆ ಜನರಲೈಸ್ ಮಾಡೋ ಬದಲು ಓಕೆ ಹೌದು ನಾವಿದೀವಿ ನಿಮ್ ಜೊತೆ, ಸೊ ನಾವು ಇದರಲ್ಲಿ ಸಪೋರ್ಟ್ ಮಾಡೋಣ, ಮತ್ತೆ ಆ ತಾಯಿಗೂ ಕೂಡ ಹೆಲ್ಪ್ ಕೇಳ್ಕೊಳ್ಬಹುದು ಅನ್ನೋಂಥ ವಾತಾವರಣನ ಅವರು ಸೃಷ್ಟಿ ಮಾಡ್ಬೇಕು. ಯಾಕಂತ ಅಂದ್ರೆ ಏನಾಗುತ್ತಂದ್ರೆ ನಾವು ಏನ್ ಅನ್ಕೊಂತೀವಿ, ಓಕೆ ಇದು ನನ್ನ ಕೆಲಸ, ಸರಿ ಬಿಡು ನಾನ್ ಮಾಡ್ಕೊಂತೀನಿ. ಆದ್ರೆ ಆ ಸಮಯದಲ್ಲಿ ಕೂಡ ಅದೇ ರೀತಿಯಾದಂತ ಎಕ್ಸ್ಪೆಕ್ಟೇಷನ್ ಮಾಡೋದು ತಪ್ಪು. ಯಾಕಂದ್ರೆ ಅದು ಆ ಟೈಮ್ನಲ್ಲಿ ತುಂಬಾ ಅನೇಕ ಏನಂತ ಹೇಳ್ತೀವಿ ವ್ಯತ್ಯಾಸಗಳಾಗ್ತಾ ಇದೆ, ಮತ್ತೆ ರಿಕ್ವೈರ್ಮೆಂಟೂ ಇದೆ. ಸೊ ಹಾಗಾಗಿ ಫ್ಯಾಮಿಲಿ ಅವರು ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ಅವ್ರ ರೋಲು ಅವಾಗ ತುಂಬಾ ಮುಖ್ಯ. ಸೊ ಅದರಿಂದ ಏನಾಗತ್ತಂತಂದ್ರೆ ನಾವು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನ ಪ್ರಿವೆಂಟೂ ಮಾಡ್ಬೋದು, ಮತ್ತೆ ಅಕಸ್ಮಾತ್ ಅವ್ರು ಏನಾದ್ರೂ ಅದರಿಂದ ಒದ್ದಾಡ್ತಾ ಇದ್ರು ಕೂಡ ಅವರು ಬೇಗ ಚೇತರಿಕೆ ಪಡ್ಕೊಳ್ಳೋದು ಕೂಡ ಹೆಲ್ಪ್ ಆಗುತ್ತೆ. ಈಗ ಡಾಕ್ಟರ್ ನೀವು ನೋಡಿದಾಗ ಹಿಂದಿನ ಕಾಲಕ್ಕೆ ಹೋಲಿಸಿದ್ರೆ ಈ ಬಾಣಂತಿಯರಲ್ಲಿ ಖಿನ್ನತೆ ಉಂಟಾಗೋದು ಈಗ ಹೆಚ್ಚಾಗಿದ್ಯಾ? ಆಗಿದ್ರೆ ಯಾಕೆ ಆಗಿದೆ? ಸೊ ಏನ್ ಕಾರಣಗಳು, ಯಾಕೆ ಈ ತರ ಹೆಚ್ಚಾಗ್ತಿದೆ ಅವರ ಪ್ರಮಾಣ ಅಂತ? ಸೊ ಇವಾಗ ರಿಸರ್ಚ್ ಪ್ರಕಾರ ನಮ್ಗೆ ಏನ್ ಗೊತ್ತಾಗತ್ತ ಅಂತ ಅಂದ್ರೆ ನಮ್ಮ ದೇಶದಲ್ಲಿ ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಖಿನ್ನತೆಗೆ ಪ್ರಿವೆಲೆನ್ಸ್ ಅಂದ್ರೆ ಎಷ್ಟು ಅಂತ ಅಂದ್ರೆ 10ರಿಂದ 15% ಅಂತ ಹೇಳ್ತೀವಿ. ಅಂದ್ರೆ 100ರಲ್ಲಿ 10 ಜನ ಬಾಣಂತಿಯರಿಗೆ ಈ ಸಮಸ್ಯೆ ಬರಬಹುದು ಅಂತ ಹೇಳ್ತೀವಿ. ಸೊ ಆದ್ರೆ ಇದು ಟ್ರೀಟಬಲ್ ಕಂಡೀಷನ್. ಒಂದ್ಸತಿ ಅದು ಗೊತ್ತಾಗಿದ ತಕ್ಷಣ ನಾವು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅದು ಟ್ರೀಟ್ಮೆಂಟ್ ಇಂದ ಗುಣಮುಖ ಆಗತ್ತೆ.
ಸೊ ಇವಾಗ ಮುಂಚೆಗೂ ಇವಾಗಗೂ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಹೌದು, ಈಗ ಲೈಫ್ ಸ್ಟೈಲ್ ನಲ್ಲಿ ವ್ಯತ್ಯಾಸ ಇದೆ, ಅಥವಾ ಅವರು ಮುಂಚಿನ ಕಾಲದಲ್ಲಿ ಏನಂತ ಅಂದ್ರೆ ಸಪೋರ್ಟ್ ಸಿಸ್ಟಮ್ಸ್ ನಲ್ಲಿ ವ್ಯತ್ಯಾಸ ಇದೆ. ಮತ್ತೆ ಇನ್ನೊಂದು ಏನಂತ ಅಂದ್ರೆ ಇವಾಗ ಅವರು ಕೆಲ್ಸಕ್ಕೆ ಹೋಗುವಂತ ಮಹಿಳೆ ಇದ್ದಿರ್ಬೋದು, ಅಥವಾ ಅವೇರ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಮುಂಚೆ ಟೈಮ್ ನಲ್ಲಿ ನಾವೇನ್ ನೋಡ್ತೀವಿ ಅಂತ ಅಂದ್ರೆ, ಈಗ ಮನೆ ಡೆಲಿವರಿ ಅಂತ ಹೇಳೋರು. ಸೊ ಏನಂತ ಅಂದ್ರೆ, ಯಾಕಂದ್ರೆ ಮನೆಯಲ್ಲೇ ಎಲ್ಲಾ ಅನುಕೂಲ ಇರ್ತಾ ಇತ್ತು, ನರ್ಸ್ ಬರೋರು ಮಾಡೋರು. ಆದ್ರೆ ಇವಾಗ ಅದನ್ನ ಸೇಫ್ ಅಂತ ಯಾರು ಹೇಳಲ್ಲ. ಯಾಕಂತ ಹೇಳಿದ್ರೆ ನಾವು ಮೆಡಿಕಲ್ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿದೆ. ಸೊ ಎಲ್ಲಾನು 100% ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಅಂತಾನೆ ಹೇಳ್ತೀವಿ, ಅಂದ್ರೆ ಆಸ್ಪತ್ರೆನಲ್ಲಿನೇ ಹೆರಿಗೆ ಆಗ್ಬೇಕು ಅಂತ. ಸೊ ಏನಂತ ಅಂದ್ರೆ ಈ ಪ್ರೆಗ್ನೆನ್ಸಿ ಟೈಮ್ದಾನೇ ಏನಾಗತ್ತಂತ ಅಂದ್ರೆ ಅವ್ರಿಗೆ ಯೋಚನೆಗಳು ಶುರು ಆಗುತ್ತೆ. ಓಕೆ, ಏನಾಗ್ಬೋದು ಆ ತರ ಅಂತ. ಮತ್ತೆ ಇನ್ನೊಂದು ಏನಂತ ಅಂದ್ರೆ ಅವೇರ್ನೆಸ್, ಅಂದ್ರೆ ಈಗ ತಿಳುವಳಿಕೆ. ಈಗ ಮುಂಚೆ ಅವ್ರಿಗೆ ಅಷ್ಟೊಂದು ಗೊತ್ತಿಲ್ದಲೇ ಇರ್ಬೋದು, ಈಗ ಸಿನಿಮಾ ಮೂಲಕ ಇರ್ಬೋದು, ಅಥವಾ ಯೂಟ್ಯೂಬ್ ಮಾಹಿತಿ ಇರ್ಬೋದು, ಅಥವಾ ಆಸ್ಪತ್ರೆನಲ್ಲಿ ಆಶಾ ವರ್ಕರ್ಸ್ ಮೂಲಕ. ಸೊ ಎಲ್ಲಾ ರೀತಿನಲ್ಲಿ ಕೂಡ ಅವ್ರಿಗೆ ಓಕೆ ಏನ್ ಸಮಸ್ಯೆ ಬರಬಹುದು, ಅಥವಾ ಅವ್ರು ಯಾವ ಮುನ್ನೆಚ್ಚರಿಕೆ ತಗೊಳ್ಬಹುದು, ಸೊ ಅದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಸೊ ಹಾಗಾಗಿ ಇದು ಒಳ್ಳೇದು. ಆಕ್ಚುಲಿ ಏನಂತ ಹೇಳ್ತೀವಂತ ಅಂದ್ರೆ ನಾವು ಅವೇರ್ನೆಸ್ ಇಸ್ ದ ಫಸ್ಟ್ ಸ್ಟೆಪ್. ಅವರು ಹೆಲ್ಪ್ ಸೀಕ್ ಮಾಡ್ಬೇಕಂದ್ರೆ, ಅಂದ್ರೆ ಅವ್ರು ಹೋಗಿ ಅದಕ್ಕೆ ಈಗ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಕೊಳ್ಬೇಕಂದ್ರೆ ಅವ್ರಿಗೆ ಗೊತ್ತಿರ್ಬೇಕು. ಸೊ ಅದ್ರ ಬಗ್ಗೆ ನಾಲೆಡ್ಜ್ ಇದ್ರೇನೆ ಅವ್ರಿಗೆ ಅರ್ಥ ಆಗೋದು. ಸೊ ಹಂಗಾಗಿ ಈಗ ತಿಳುವಳಿಕೆ ಇದೆ ಅಂತ ಅದು ಗೊತ್ತಾಗ್ತಾ ಇದೆ. ಸೊ ಅದು ಒಂದು ಕಾರಣ ಇದ್ದಿರಬಹುದು. ಯಾಕಂದ್ರೆ ಮುಂಚೆ ಅದ್ರ ಬಗ್ಗೆ ಅವ್ರಿಗೆ ಅವೇರ್ನೆಸ್ಸು ಇರ್ಲಿಲ್ಲ. ಸೊ ಹಂಗಾಗಿ ತುಂಬಾ ಮಹಿಳೆಯರು ನಾವು ನೋಡ್ತೀವಿ ಏನಂದ್ರೆ ಮೆಟರ್ನಲ್ ಡೆತ್ಸ್ ಏನಂತ ಹೇಳ್ತೀವಿ, ಪೆರಿನೆಟಲ್ ಡೆತ್ಸ್ ಏನಂತ ಹೇಳ್ತೀವಿ. ಸೊ ಮುಂಚೆಗೆ ಹೋಲ್ಸಿದ್ರೆ ಇವಾಗಿನ ಡೆತ್ಸ್ ಹೋಲ್ಸಿದ್ರೆ ಆ ರೇಟ್ಸ್ ತುಂಬಾನೇ ಕಡಿಮೆ ಆಗಿದೆ. ಈಗ ಮುಂಚೆ 70 ಇತ್ತು ಅಂದ್ರೆ ಡೆಲಿವರೀಸ್ ಪರ್ 1000 ಡೆಲಿವರೀಸ್. ಆದ್ರೆ ಇವಾಗ ಅದು ಇಟ್ ಇಸ್ ಲೆಸ್ ದೆನ್ 20 ಇದೆ ಫಾರ್ ಎವ್ರಿ 1000 ಲೈವ್ ಬರ್ತ್ಸ್. ಸೊ ಹಂಗಾಗಿ ಈ ಎಲ್ಲ ಕಾರಣಗಳಿಂದ ಇವಾಗ ಹೆಚ್ಚು ನಾವು ಕಂಡುಹಿಡಿತಾ ಇದ್ದೀವಿ ಅಥವಾ ಗೊತ್ತಾಗ್ತಾ ಇದೆ ಅಂತ ಅನ್ಸುತ್ತೆ. ಓಕೆ, ಈಗ ತುಂಬಾ ಜನ ಸೆಲೆಬ್ರಿಟೀಸ್ಗಳು ಕೂಡ ಹೇಳ್ಕೊತಿದ್ದಾರೆ ಅವರ ಪೋಸ್ಟ್ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ, ಅವ್ರು ಯಾವ ತರ ಖಿನ್ನತೆ ಅನುಭವಿಸಿದ್ರು ಅಂತ. ತುಂಬಾ ಜನ ಈಗ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳ್ಕೊತಾ ಇರೋದು ಒಂದ್ ವಿಚಾರ. ಆದ್ರೆ ಈ ಬಾಣಂತಿಯರ ಖಿನ್ನತೆ ಬಗ್ಗೆ ಸಾಕಷ್ಟು ಮಿತ್ಸ್ ಕೂಡ ಇದೆ ನಮ್ಮಲ್ಲಿ. ಸೊ ಏನೆಲ್ಲ ಮಿತ್ಸ್ ಗಳಿದಾವೆ ಜನ ನಂಬ್ತಾ ಇರುವಂತದ್ದು? ಸೊ ಇವಾಗ ನಾನು ರೀಸೆಂಟ್ ಆಗಿ ಒಂದು ICMR ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದ್ವಿ. ಸೊ ಆ ಪ್ರಾಜೆಕ್ಟ್ ಹೆಸರು ಸಂಭವ್ ಅಂತ. ಸೊ ಆ ಪ್ರಾಜೆಕ್ಟ್ ನಲ್ಲಿ ನಾವ್ ಏನ್ ಮಾಡಿದ್ವಿ ಅಂತ ಅಂದ್ರೆ, ಒಂದು ವಿಡಿಯೋ, ಒಂದು 15 ನಿಮಿಷದ ವಿಡಿಯೋ ಮೂಲಕ ಜನರಿಗೆ ಸಿಂಪಲ್ ಆಗಿ ಓಕೆ ಯಾವ ರೀತಿ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಎದುರಿಸಬಹುದು, ಮತ್ತೆ ಕಾರಣಗಳು ಏನು, ಸೊ ಆ ಸಮಸ್ಯೆ ಎದುರಿಸಿದಾಗ ಅವ್ರು ಏನ್ ಮಾಡ್ಬೇಕು, ಸೊ ಮಾಡಿದ್ರೆ ಅದನ್ನ ಯಾವ ರೀತಿ ಅದು ಕಂಟ್ರೋಲ್ ಅಲ್ಲಿ ಬರುತ್ತೆ. ಸೊ ಆ ಮೆಸೇಜ್ ನ ನಾವು ಆ ಅನುಭೂತಿ ಅನ್ನೋ ಒಂದು ಸಿನಿಮಾದ ಮೂಲಕ, ಶಾರ್ಟ್ ಫಿಲ್ಮ್ ಅದು ಮಾಡಿದ್ದು ನಾವು. ಸೊ ಆ ಸಿನಿಮಾದ ಮೂಲಕ ನಾವು ಜನರಿಗೆ ಈ ಮೆಸೇಜ್ ನ ತಲುಪ್ಸಕ್ಕೆ ಟ್ರೈ ಮಾಡಿದ್ವಿ. ಸೊ ಅದನ್ನ ರಿಸರ್ಚ್ ನಲ್ಲಿ ಕೂಡ ನಾವು ನೋಡಿದ್ವಿ. ಏನಂದ್ರೆ ನಾವು 130 ಮದರ್ಸ್ಗೆ ಆ ವಿಡಿಯೋನ ತೋರ್ಸೋದಕ್ಕಿಂತ ಮುಂಚೆ ಅವ್ರಿಗೆ ಖಿನ್ನತೆ ಬಗ್ಗೆ ಅಥವಾ ಪೋಸ್ಟ್ ಪಾರ್ಟಮ್ ಬಗ್ಗೆ ಏನೇನ್ ಅವೇರ್ನೆಸ್ ಇದೆ, ಮತ್ತೆ ಆ ವಿಡಿಯೋನ ತೋರಿಸಿ 1 ತಿಂಗಳ ನಂತರ ಸೊ ಅವ್ರಿಗೆ ಏನ್ ಅರ್ಥ ಆಗಿದೆ, ಓಕೆ ಪೋಸ್ಟ್ ಪಾರ್ಟಮ್ ನಲ್ಲಿ ಏನ್ ಸಮಸ್ಯೆ ಬರ್ಬೋದು, ಸೊ ಅದು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಲಿಟ್ರಸಿ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಯಾವ ರೀತಿಯಾದಂತ ತಿಳುವಳಿಕೆಯಲ್ಲಿ ವ್ಯತ್ಯಾಸ ಆಯ್ತು. ಸೊ ಅದು ಎಲ್ಲಾ ಪ್ಯಾರಾಮೀಟರ್ಸ್ ನಲ್ಲಿ ಏನೇನ್ ಡೊಮೇನ್ಸ್, ನಾಲೆಡ್ಜ್ ಇರ್ಬೋದು, ಆಟಿಟ್ಯೂಡ್ ಇರ್ಬೋದು, ಹೆಲ್ಪ್ ಸೀಕಿಂಗ್ ಇರ್ಬೋದು, ಅಂದ್ರೆ ಅವ್ರು ಯಾವಾಗ ಹೋಗಿ ಸಹಾಯನ ಕೇಳ್ಬೋದು, ಯಾರ ಹತ್ರ ಕೇಳ್ಬೋದು. ಸೊ ಆ ಎಲ್ಲಾ ಪ್ಯಾರಾಮೀಟರ್ಸ್ ನಲ್ಲಿನೂ ಕೂಡ ಸಿಗ್ನಿಫಿಕೆಂಟ್ ಆಗಿ ವ್ಯತ್ಯಾಸನ ನಾವು ನೋಡಿದ್ವಿ. ಸೊ ಈ ರೀತಿಯಾಗಿ ನಾವು ಅವೇರ್ನೆಸ್ ನ ಮೂಡಿಸೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಏನಂದ್ರೆ ಇವಾಗ ನೀವು ಹೇಳಿದ್ರಿ ಸೆಲೆಬ್ರಿಟೀಸ್ ಹೇಳ್ಕೊಂತಾ ಇದ್ದಾರೆ ಅಂದ್ರೆ, ಇವಾಗ ಏನಂತ ಅಂದ್ರೆ ಅದು ಜನರಲೈಸ್ ಆಗ್ತಾ ಇದೆ. ಸೊ ಈ ಮಾನಸಿಕ ಸಮಸ್ಯೆಗಳು ಜನರಲೈಸ್ ಮಾಡೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಈಗ ದೈಹಿಕ ಆರೋಗ್ಯ ಸಮಸ್ಯೆ ಇದ್ರೆ ಹೇಳ್ಕೊಳ್ಳೋದು ಇವಾಗಿನ ಮಟ್ಟಿಗೆ ತುಂಬಾ ಈಸಿ. ಆದ್ರೆ ಮಾನಸಿಕ ಆರೋಗ್ಯದಲ್ಲಿ ನೀವು ಹೇಳ್ದಾಗೆ ತುಂಬಾನೇ ಮಿತ್ಸ್ ಇದೆ. ಈಗ ಎಸ್ಪೆಷಲಿ ಮಿತ್ಸ್ ಅಂತ ಅಂದ್ರೆ ಏನಂದ್ರೆ, ಇವಾಗ ಪೋಸ್ಟ್ ಪಾರ್ಟಮ್ ನಲ್ಲಿ, ಬಾಣಂತಿನಲ್ಲಿ ಏನ್ ಹೇಳ್ತಾರೆ, ಓಕೆ ಏನಾದ್ರೂ ಅವರು ಬಿಹೇವಿಯರಲ್ ಇಶ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಂದಿದ ತಕ್ಷಣ ಓಕೆ ತಾಯ್ತ ತಗೊಂಡ್ ಬಂದ್ ಕಟ್ಟೋದಿರ್ಬೋದು, ಅಥವಾ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಿರ್ಬೋದು, ಅಥವಾ ಅವ್ರನ್ನ ಒಬ್ರನ್ನೇ ಇಡೋದು, ಅಥವಾ ಒಂದೊಂದ್ಸತಿ ಏನ್ ಮಾಡ್ತಾರಂದ್ರೆ ಮಗುನ ಬೇರೆ ಮಾಡೋದಿರ್ಬೋದು. ಸೊ ಹಲವಾರು ಮೂಢನಂಬಿಕೆಗಳು ಅಥವಾ ಪ್ರಾಕ್ಟೀಸಸ್ ನ ನಾವು ನೋಡ್ತೀವಿ. ಎಸ್ಪೆಷಲಿ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಹೆಣ್ಣು ಮಗು,
ಸೊ ಹೆಣ್ಣು ಮಗು ಜನನ ಅಂದ್ರೆ ಅವಾಗ ಏನಾಗುತ್ತೆ ಅಂತ ಅಂದ್ರೆ ಎಲ್ಲಾ ಕಂಪ್ಲೀಟ್ ಆಗಿ ಅದು ಒಂದು ದೊಡ್ಡ ಕ್ರೈಮ್ ತರಾನೇ ಆ ತಾಯಂದಿರನ್ನ ನೋಡ್ತಾರೆ. ಎಸ್ಪೆಷಲಿ ಮೊದಲನೇ ಮಗು ಹೆಣ್ಮಗು ಆದಾಗ್ಲೂ ಕೂಡ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎರಡನೇ ಮಗು ಅಥವಾ ಮೂರನೇ ಮಗು ಹೆಣ್ಮಗು ಆದಾಗಂತೂ ಅದು ಇನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರ ಮೇಲೆ ಒತ್ತಡ ಇರುತ್ತೆ. ಸೊ ಅದರಿಂದನೂ ಕೂಡ ಅವರು ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಡಿಪ್ರೆಷನ್ ಅಥವಾ ಸೈಕೋಸಿಸ್ಗೆ ಹೋಗಂತ ಚಾನ್ಸಸ್ ಕೂಡ ಅತಿ ಹೆಚ್ಚು ಇದೆ. ಸೊ ಅದು ಅಂದ್ರೆ ಇವಾಗ ನಮ್ಮ ಸೆಟ್ಟಿಂಗ್ಸ್ ನಲ್ಲಿನೇ ಅದನ್ನ ನಾವು ನೋಡ್ತಾ ಇರೋದು. ಈ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗ್ತಾ ಇದೆ, ಯಾಕೆಂದ್ರೆ ಅವ್ರಿಗೂ ಗೊತ್ತಾಗ್ತಾ ಇದೆ, ಓಕೆ ಹೌದು ಅಂದ್ರೆ ಅದು ತಾಯಿ ಮೇಲೆ ಡಿಪೆಂಡ್ ಆಗೋದಿಲ್ಲ, ಮತ್ತೆ ಯಾರು ಅದನ್ನ ಪ್ರಿಡಿಕ್ಟ್ ಮಾಡೋದಕ್ಕೂ ಆಗೋದಿಲ್ಲ ಅಂತ. ಸೊ ಅದನ್ನು ಕೂಡ ಒಂದು ಮುಖ್ಯ ಕಾರಣ. ಮತ್ತೆ ಇನ್ನ ಮಿಸ್ಕನ್ಸೆಪ್ಷನ್ಸ್ ಅಂತ ಹೇಳಿದ್ರೆ, ಅವ್ರಿಗೆ ಇವಾಗ ಬಾಣಂತಿ ಸಮಯದಲ್ಲಿ ಏನು ಆಗ್ಲೇಬಾರ್ದು, ಸೊ ಆ ರೀತಿಯಾದಂತ ಮಿಸ್ಕನ್ಸೆಪ್ಷನ್ಸ್ ಕೂಡ ಇರುತ್ತೆ. ಮತ್ತೆ ಇದೇ ತಿನ್ಬೇಕು, ಹಿಂಗೇ ಇರ್ಬೇಕು, ಹಿಂಗೇ ಮಾಡ್ಬೇಕು, ಸೊ ಇವಳು ನನ್ ಮಾತು ಇದು ಕೇಳಲಿಲ್ಲ ಅದಕ್ಕೆ ಹಿಂಗಾಯ್ತು, ಆ ತರನು ಕೂಡ ಒಂದೊಂದು ಸತಿ ಹೇಳ್ತಾರೆ. ಸೊ ಅದೂ ಕೂಡ ತಪ್ಪು. ಯಾಕಂದ್ರೆ ಇವಾಗ ಯಾವುದೇ ಸೈಂಟಿಫಿಕ್ ಎವಿಡೆನ್ಸ್ ಇಲ್ದಲೆ ಅಥವಾ ಓಕೆ ಅವಳು ನನ್ ಮಾತು ಕೇಳಲಿಲ್ಲ, ಇಲ್ಲಿ ಹೋದ್ಲು ಅಲ್ಲಿ ಬಂದ್ಲು, ಹಂಗಾಯ್ತು ಹಿಂಗಾಯ್ತು, ಗಾಳಿಯಿಂದ ಆಯ್ತು ಅಥವಾ ನೀರಿಂದ ಆಯ್ತು, ಸೊ ಆ ರೀತಿ ಮಾತುಗಳು ಕೂಡ ನಾವು ನೋಡ್ತೀವಿ. ಬಟ್ ಬೇರೆ ಸೈಂಟಿಫಿಕ್ ಎವಿಡೆನ್ಸ್ ಪ್ರಕಾರ ಏನಂದ್ರೆ ಅವರಲ್ಲಿರೋ ಹಾರ್ಮೋನಲ್ ಚೇಂಜಸ್ ಇರ್ಬೋದು ಅಥವಾ ಲೈಫ್ ಇವೆಂಟ್ಸ್ ಇಂದ ಇರ್ಬೋದು, ಬಟ್ ಯಾವುದೇ ರೀತಿಯಾದಂತ ಬೇರೆ ಬೇರೆ ಸಮಸ್ಯೆಗಳಿಂದನೇ ಕೂಡ ಈ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಆಗ್ತಾ ಇದೆ. ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಅವೈಲಬಲ್ ಇದೆ. ಸೊ ಅವರು ಅದನ್ನ ಸಮಸ್ಯೆ ಅಂತ ಗುರುತಿಸಿ ಅದಕ್ಕೆ ಟ್ರೀಟ್ಮೆಂಟ್ ನ ತಗೊಂಡ್ರೆ ಅದಕ್ಕೆ ಅವ್ರಿಗೆ ಏನಂತ ಹೇಳ್ತೀವಿ, ಚಿಕಿತ್ಸೆ ಪಡ್ಕೊಂಡ ನಂತರ ಅವರು ಮುಂಚೆ ಹೇಗಿದ್ರು ಅದೇ ರೀತಿಯಾಗಿ ಆಗಕ್ಕೆ ಸಂಪೂರ್ಣ ಅವಕಾಶ ಇದೆ. ಓಕೆ, ಈಗ ಬಾಣಂತಿಯರಲ್ಲಿ ಖಿನ್ನತೆ ಇದೆ, ಅವ್ರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಥವಾ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ, ವೈದ್ಯರ ಹತ್ರ ಅವರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋ ಸೆನ್ಸು ಮನೆಯವ್ರಿಗಿರ್ಬೇಕು. ಸೊ ಅವ್ರು ಯಾವಾಗ ಇದನ್ನ ಗುರುತಿಸ್ಬೇಕು ಅಂತ ನೀವು ಹೇಳ್ತೀರಾ? ಸೊ ಎಸ್ಪೆಷಲಿ ಈಗ ಡೆಲಿವರಿ ಆಗಿ ನಾನು ಹೇಳ್ದಂಗೆ 2-3 ದಿನದಲ್ಲೇ ಈ ಸಮಸ್ಯೆಗಳು ಶುರು ಆಗುತ್ತೆ. ಯಾಕೆಂದ್ರೆ ಅಲ್ಲಿ ತನಕ ಏನಾಗತ್ತಂತ ಅಂದ್ರೆ ಅವ್ರಿಗೆ ನೋವಲ್ಲಿ ಇರ್ತಾರೆ, ಅಷ್ಟೊಂದು ರಿಯಲೈಸ್ ಆಗ್ತಾ ಇರಲ್ಲ. ಸೊ ಆಮೇಲೆ ಏನಾಗತ್ತಂತ ಅಂದ್ರೆ ಆ ಹಾರ್ಮೋನಲ್ ಚೇಂಜಸ್ ಏನಿರುತ್ತೆ ಅಂತ ಹೇಳಿದ್ರೆ, ಈಸ್ಟ್ರೋಜನ್ ಹಾರ್ಮೋನ್ ಅವರಲ್ಲಿ ಜಾಸ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ. ಮತ್ತೆ ಆ ಬದಲಾವಣೆಗಳು ಏನಾಗ್ತಾ ಇರುತ್ತೆ ಅಂದ್ರೆ ಇಮೋಷನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಭಾವನಾತ್ಮಕವಾಗಿ ಪರಿಣಾಮನ ಬೀರ್ತಾ ಇದೆ. ಸೊ ಮನೆಯವರು ಏನ್ ಮಾಡ್ಬೇಕಂತ ಅಂದ್ರೆ ಯಾವುದೇ ರೀತಿಯಾದಂತ ಭಾವನಾತ್ಮಕ ವ್ಯತ್ಯಾಸಗಳು ಸಣ್ಣ ಪುಟ್ಟದೇ ಇರ್ಬೋದು, ಬಟ್ ಓಕೆ ಮುಂಚೆ ಅವ್ರಿಗೆ ಊಟ ತಿಂಡಿಯಲ್ಲಿ ಅಥವಾ ಈಗ ಏನೋ ಒಂದು ವಿಷಯ ಅಲ್ಲಿ ಆಸಕ್ತಿ ಇದ್ದಿರ್ಬೋದು, ಆದ್ರೆ ಇವಾಗ ಅವಳಿಗೆ ಆ ವಿಷಯದಲ್ಲಿ ಆಸಕ್ತಿನೇ ಇಲ್ಲ, ಅಥವಾ ಅವಳಿಗೆ ಅಂದ್ರೆ ಏನಂತ ಹೇಳ್ತಾರೆ ಮಗುವಿನ ಆರೈಕೆ. ಸೊ ಇವಾಗ ಸಪೋರ್ಟಿವ್ ಆಗಿರೋದು ಒಂದ್ ಕಡೆ, ಇನ್ನೊಂದ್ ಕಡೆ ಓಕೆ ಆರೈಕೆನಲ್ಲಿ ಅವ್ರಿಗೆ ಕಷ್ಟ ಆಗ್ತಾ ಇದ್ರೆ ನಾವು ಹೆಲ್ಪ್ ಮಾಡ್ಬೇಕು. ಮತ್ತೆ ಇನ್ನೊಂದ್ ಸತಿ ನಾನು ಆಗ್ಲೇನೆ ಹೇಳ್ದಂಗೆ ಓಕೆ ನಾವಿದೀವಿ ನಿಮ್ ಜೊತೆ ಬೆಂಬಲಕ್ಕೆ ಅನ್ನೋದನ್ನ ಗುರುತಿಸ್ಬೇಕು. ಅಂದ್ರೂ ಕೂಡ ಅವಳಲ್ಲಿ ಏನಂತ ಹೇಳ್ತಾರೆ ಈ ಡಿಪ್ರೆಷನ್ ಸಿಂಪ್ಟಮ್ಸ್ ಕಂಟಿನ್ಯೂ ಆಗ್ತಾ ಇದ್ರೆ, ಸೊ ಅವಾಗ ಅದನ್ನ ರೆಡ್ ಫ್ಲಾಗ್ಸ್ ಅಂತ ಹೇಳ್ತೀವಿ. ಸೊ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ. ಓಕೆ ಏನೋ ಒಂದು ಅವಳು ಖುಷಿಯಾಗಿಲ್ಲ ಅಥವಾ ಅವಳಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಕೋಪ ಮಾಡ್ಕೋತಾರೆ, ಹೌದು ತುಂಬಾನೇ ಅವಳಿಗೆ ನಿದ್ದೆ ಸಮಸ್ಯೆ ಕಾಡ್ತಾ ಇದೆ, ಅಥವಾ ಅವಳಿಗೆ ಕೆಲವರು ಮಾತು ಕೂಡ ಆಡಲ್ಲ, ಸೈಲೆಂಟ್ ಆಗ್ಬಿಡ್ತಾರೆ. ಹೌದು. ಸೊ ಕೆಲವೊಂದ್ಸತಿ ಏನಾಗತ್ತಂತ ಅಂದ್ರೆ ಅವರು ಹೇಳ್ಕೊಳ್ಳೋದಕ್ಕೂ ಮುಜುಗರ ಪಟ್ಕೊಳ್ಬಹುದು. ಓಕೆ ಅವ್ರಿಗೆ ಅದನ್ನ ಹೇಳ್ಕೊಳ್ಬಾರ್ದಾ ಅಂತ ಗೊತ್ತಾಗ್ದಲೇ ಇರೋಂತ ಸಿಚುವೇಶನ್ ಕೂಡ ಇರ್ಬಹುದು. ಸೊ ಹಾಗಾಗಿ ಏನಂದ್ರೆ ಮನೆಯವರು ಅದನ್ನ ಗುರ್ತಿಸ್ಬೇಕು. ಯಾಕಂದ್ರೆ ಈಗ ಮುಂಚೆ ಹೇಗಿದ್ರು ಇವಾಗ ಏನ್ ವ್ಯತ್ಯಾಸ ಆಗ್ತಾ ಇದೆ ಅಂತ ಒಂದ್ ವಾರ ಅಲ್ಲಿ ಅವಳಲ್ಲಿ ಆಗುವಂತ ವ್ಯತ್ಯಾಸಗಳನ್ನ ಅವರು ಗುರ್ತಿಸ್ಬಹುದು. ಅದು ಯಾವಾಗ ಗುರ್ತಿಸ್ಬಹುದು ಅಂದ್ರೆ ಅವ್ರ ಕಡೆಯಿಂದನೂ ಕ್ವೆಶನ್ಸ್ ಅಂದ್ರೆ ಕೇಳ್ಬೇಕು. ಓಕೆ ನೀನ್ ಚೆನ್ನಾಗಿದೀಯಾ, ನಿನ್ಗೆ ಏನಾದ್ರೆ ಸಮಸ್ಯೆ ಆಗ್ತಾ ಇದೆಯಾ, ಏನಾದ್ರೆ ಇದ್ರೆ ಹೇಳ್ಕೊ. ಸೊ ಅವಾಗ ಇನ್ನೂ ಜಾಸ್ತಿ ಅವಕಾಶ ಇರುತ್ತೆ. ಏನಾದ್ರೆ ಸಮಸ್ಯೆ ಇದ್ರೆ ನಮ್ಗೆ ಗೊತ್ತಾಗಿ ನಾವು ಅದಕ್ಕೋಸ್ಕರ ಟ್ರೀಟ್ಮೆಂಟ್ ನ ಪಡ್ಕೊಳ್ಳೋದು ಕೂಡ ಆದಷ್ಟು ಬೇಗ ಅವಕಾಶ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಈಗೆಲ್ಲ ಮನೆ ವಿಸಿಟ್ಸ್, ಮನೆ ಭೇಟಿಗೆನೆ ಹೆಲ್ತ್ ವರ್ಕರ್ಸ್ ಬರ್ತಾರೆ, ಆಶಾ ವರ್ಕರ್ ಇರ್ಬೋದು ಅಥವಾ ಅಂಗನವಾಡಿ ವರ್ಕರ್ ಇರ್ಬೋದು. ಸೊ ಆ ಸಮಯದಲ್ಲಿ ಕೂಡ ಅವರು ಕೂಡ ಹೋಗಿ ಅವ್ರಿಗೆ ತಾಯಂದಿರಿಗೆ ಮಾತಾಡ್ಸ್ತಾರೆ, ಕೇಳ್ತಾರೆ. ಸೊ ಅವಾಗ್ಲೂ ಕೂಡ ಅವಕಾಶ ಇದೆ. ಏನಾದ್ರೂ ಸಮಸ್ಯೆ ಇದ್ರೆ ಅವರು ಹೇಳ್ಕೊಳ್ಬೇಕು, ಮತ್ತೆ ಅದಕ್ಕೆ ಪರಿಹಾರನ ಕಂಡಿಡ್ಕೊಳ್ಬೇಕು. ಓಕೆ, ಹಾಗೇನೆ ಈ ಬಾಣಂತಿಯರ ಖಿನ್ನತೆ ಮೊದಲನೇ ಮಗುವಿನ ಡೆಲಿವರಿ ನಂತರನೇ ಬರಬೇಕು ಅಂತ ಏನಿಲ್ಲ. ಕೆಲವರಿಗೆ 2ನೇ ಡೆಲಿವರಿ ನಂತರ ಅಥವಾ 3ನೇ ಮಗು ಹುಟ್ಟತಾನು ಅದು ಬರಬಹುದು. ಸೊ ಹಾಗೆ ಯಾಕಾಗತ್ತೆ ಅಂತ, ಈಗ 2 ಮಕ್ಕಳಿದ್ದಾಗ
3ನೇ ಡೆಲಿವರಿ ನಂತರ ಆಕೆ ಖಿನ್ನತೆಗೊಳಗಾಗ್ಬೋದು, ಅಥವಾ ಒಂದು ಮಗು ಇದ್ದಾಗ 2ನೇ ಡೆಲಿವರಿಯಲ್ಲಿ ಈ ತರ ಆಗ್ಬೋದು. ಸೊ ಈ ತರ ಆಗೋದಕ್ಕೆ ಕಾರಣಗಳೇನಿದೆ? ಸೊ ಯಾವ ಪ್ರೆಗ್ನೆನ್ಸಿನಲ್ಲಿ ಅಥವಾ ಬಾಣಂತಿ ಸಮಯದಲ್ಲಿ ಕೂಡ ಡಿಪ್ರೆಷನ್ ಶುರು ಆಗ್ಬೋದು, ಖಿನ್ನತೆ ಕಾಣಿಸ್ಕೊಳ್ಬಹುದು. ಈಗ ನಾವು ನೋಡಿರೋ ಪ್ರಕಾರ ಏನಂತ ಅಂದ್ರೆ ತುಂಬಾ ಚಾನ್ಸಸ್ ಫಸ್ಟ್ ಪ್ರೆಗ್ನೆನ್ಸಿನಲ್ಲೇನೆ ಅತಿ ಹೆಚ್ಚು ಚಾನ್ಸಸ್ ಇರೋದು. ಆದ್ರೆ ಕೆಲವೊಮ್ಮೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಆಗ್ದಲೇ ಇದ್ದಿರ್ಬೋದು, ಸೆಕೆಂಡ್ ಟೈಮ್ ಅಥವಾ ಥರ್ಡ್ ಟೈಮ್ ನಲ್ಲಿ ಕೂಡ ಕಂಡು ಬರಬಹುದು. ಯಾಕಂತ ಅಂದ್ರೆ ಈಗ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿನಲ್ಲಿ ಏನಾದ್ರೂ ಕಾಂಪ್ಲಿಕೇಶನ್ಸ್ ನ ಎದುರಿಸಿರ್ಬೋದು, ಅಥವಾ ಫೀಡಿಂಗ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಇರ್ಬೋದು, ಅಥವಾ ಮೊದಲನೇ ಮಗು ಡೆಲಿವರಿ ಆಗಿ ತೀರೋಗಿರ್ಬೋದು. ಅಂದ್ರೆ ಫೀಟಲ್ ಅಂದ್ರೆ ಸ್ಟಿಲ್ ಬರ್ತು ಅಥವಾ ಫೀಟಲ್ ಲಾಸ್ ಅಂತ ಏನ್ ಹೇಳ್ತೀವಿ, ಮಗು ಏನಾದ್ರೂ ಆಗಿ ಕಳ್ಕೊಂಡಿರ್ಬೋದು. ಸೊ ಆ ಸಮಯದಲ್ಲಿ ಅಥವಾ ಯಾರನ್ನಾದ್ರೂ ಈಗ ಮೊದಲನೇ ಮಗು ಆಗಿ ನೆಕ್ಸ್ಟ್ ಡೆಲಿವರಿ ಟೈಮ್ ನಲ್ಲಿ ಏನಾದ್ರೂ ಲೈಫ್ ಇವೆಂಟ್ಸ್, ಸೊ ಅದರಿಂದನೂ ಕೂಡ ಅವ್ರಿಗೆ ಮತ್ತೆ ನೆಕ್ಸ್ಟ್ ಟೈಮ್ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಅವ್ರಿಗೆ ಡಿಪ್ರೆಷನ್ ಆಗಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಅಕಸ್ಮಾತ್ ಮೊದಲನೇ ಟೈಮ್ ನಲ್ಲಿ ಡಿಪ್ರೆಷನ್ ಶುರು ಆಗಿ ಅಂದ್ರೆ ಮೈಲ್ಡ್ ರೀತಿನಲ್ಲಿ ಶುರು ಆಗಿರ್ಬೋದು, ಅಥವಾ ಗೊತ್ತಾಗ್ದಲೇ ಇರ್ಬೋದು. ಅವಾಗ ಹೆಂಗೋ ಮ್ಯಾನೇಜ್ ಆಗಿರುತ್ತೆ. ಈಗ ಕೋಪಿಂಗ್ ಅಂತ ಹೇಳ್ತೀವಿ, ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿದ್ದಿರ್ಬೋದು, ಹಂಗಾಗಿ ಅವ್ರಿಗೆ ಯಾರಿಗೂ ಅದು ಅಷ್ಟೊಂದು ಆಬ್ವಿಯಸ್ ಆಗಿ ಗೊತ್ತಾಗಿರಲ್ಲ. ಸೊ ಆದ್ರೆ 2ನೇ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಅದು ಇನ್ನ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ಕೊಳ್ಬಹುದು. ಓಕೆ. ಹಾಗೇನೆ ನಾವು ಈ ಸೆಲೆಬ್ರಿಟಿಗಳು ಮಾತಾಡಿದಾಗ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಆಗಿತ್ತು, ಬಾಣಂತಿ ಸಮಯದಲ್ಲಿ ನನಗೆ ಆ ತರ ಖಿನ್ನತೆ ಆಗಿತ್ತು ಅಂತ ಅವ್ರು ಹೇಳ್ಕೊಂಡಾಗ ಒಂದಷ್ಟು ಜನರ ಮಾತುಗಳನ್ನ ನಾವು ಕೇಳಿದೀವಿ. ಇದೆಲ್ಲ ಸುಳ್ಳು, ಇವರು ಪ್ರಚಾರಕ್ಕೋಸ್ಕರ ಹೇಳ್ಕೊತಾರೆ, ಅವ್ರಿಗೇನ್ ಸಿಕ್ಕಾಪಟ್ಟೆ ದುಡ್ಡಿರುತ್ತೆ, ಮನೆ ತುಂಬಾ ಆಳುಗಳಿರ್ತಾರೆ, ಇಂಥವ್ರಿಗೂ ಕೂಡ ಡಿಪ್ರೆಷನ್ ಬರೋದಕ್ಕೆ ಹೇಗ್ ಸಾಧ್ಯ ಅನ್ನೋದು. ಸೊ ಇವಾಗ ನಾವೇನ್ ಹೇಳ್ತೀವಿ ಅಂದ್ರೆ ದುಡ್ಡಿದ್ರೆ ಡಿಪ್ರೆಷನ್ ಬರಲ್ಲ, ಮನೆ ತುಂಬಾ ಆಳುಗಳಿದ್ರೆ ಡಿಪ್ರೆಷನ್ ಬರಕ್ ಸಾಧ್ಯ ಇಲ್ಲ. ಸೊ ಇವಾಗ ಏನ್ ಮಾತಾಡ್ತಾ ಇದಾರಂತ ಅಂದ್ರೆ ಓಕೆ, ಇವಾಗ ಏನದು ಏನಕ್ಕೆ ಡಿಪ್ರೆಷನ್ ಬರಕ್ ಕಾರಣನೇ ಇಲ್ಲ. ಆದ್ರೆ ಈಗ ಬರೀ ಫೈನಾನ್ಷಿಯಲ್ ಅಷ್ಟೇ ಅಲ್ಲ, ಈಗ ನಾವು ರಿಸ್ಕ್ ಫ್ಯಾಕ್ಟರ್ಸ್ ನಲ್ಲಿ ಮಾತಾಡಿದಾಗ ತುಂಬಾ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡಿದ್ವಿ. ಸೊ ಅವ್ರಿಗೆ ಅಭ್ಯಾಸ ಇಲ್ಲಲೇನೆ ಇರ್ಬೋದು. ಈಗ ಓದಿದಾರೆ, ಇಷ್ಟು ದಿನ ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಈಗ ಸಡನ್ ಆಗಿ ಏನಾಯ್ತು, 6 ತಿಂಗಳು ಅವಳು ಮನೆಯಲ್ಲಿ ಇರ್ಬೇಕು, ಅಥವಾ 6 ತಿಂಗಳು ಅಥವಾ 1 year ಅವಳು ಮನೆಯಲ್ಲಿ ಇರ್ಬೇಕು. ಅವ್ಳು ಮುಂಚೆ ಯಾವ ರೀತಿ ಇಂಡಿಪೆಂಡೆಂಟ್ ಆಗಿದ್ಲು ಆ ರೀತಿ ಇರಕ್ ಆಗ್ತಾ ಇಲ್ಲ. ಅಥವಾ ಡಿಪೆಂಡೆನ್ಸಿ, ಈಗ ಏನಂದ್ರೆ ನಮ್ಗೆ ಇಷ್ಟನೋ ಇಲ್ವೋ, ಆದ್ರೆ ನಾವು ಡಿಪೆಂಡ್ ಆಗ್ಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕು. ಇಲ್ಲ ಪೇಯ್ಡ್ ಮೇಡ್ ನ ಇಟ್ಕೊಳ್ಬಹುದು, ಅಥವಾ ಮನೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ. ಯಾಕೆಂದ್ರೆ ಈಗ ಅವಳೊಬ್ಳಿಗೆನೆ ಅದನ್ನ ಸಂಭಾಳಿಸೋದಕ್ಕೆ ಆಗಲ್ಲ. ಸೊ ಅದೇನೆ ಅವಳಿಗೆ ಸ್ಟ್ರೆಸ್ಫುಲ್ ಆಗಬಹುದು. ಸೊ ಏನಂದ್ರೆ ಒಂದು ಆಲ್ರೆಡಿ ಅವರ ದೈಹಿಕ ಮತ್ತೆ ಫಿಸಿಯೋಲಾಜಿಕಲ್ ಚೇಂಜಸ್ ಏನಾಗ್ತಾ ಇದೆ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಅದ್ರ ಜೊತೆಗೇನೆ ಈ ಅಡಿಷನಲ್ ಫ್ಯಾಕ್ಟರ್ಸ್, ಓಕೆ, ಅವ್ರನ್ನ ಒಂಥರ ಕಟ್ಟಾಕಿರೋಂತ ವಾತಾವರಣ, ಮತ್ತೆ ಏನಂದ್ರೆ ಕೆಲವೊಂದ್ಸತಿ ತುಂಬಾ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಫುಡ್ ರಿಲೇಟೆಡ್ ರಿಸ್ಟ್ರಿಕ್ಷನ್ಸ್ ಇರ್ಬೋದು, ಅಥವಾ ಹೊರಗಡೆ ಓಡಾಡೋದಕ್ಕೆ ರಿಸ್ಟ್ರಿಕ್ಷನ್ಸ್ ಇರ್ಬೋದು. ಸೊ ಅದನ್ನು ಕೂಡ ಅವ್ರ ಮೇಲೆ ಪರಿಣಾಮ ಬೀರಂತ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಅಂದ್ರೆ ಈಗ ಬರೀ ಅದು ಸೆಲೆಬ್ರಿಟೀಸ್ಗೆ ಅಂತಾನೆ ರಿಸ್ಟ್ರಿಕ್ಟೆಡ್ ಅಲ್ಲ, ಅಥವಾ ಬರೀ ಹೈಯರ್ ಸೋಶಿಯೋ ಎಕನಾಮಿಕ್ ಸ್ಟೇಟಸ್, ಓಕೆ ಅವರು ಚೆನ್ನಾಗಿದ್ದಾರೆ, ಅವ್ರಿಗೆ ಏನಾದ್ರು ದುಡ್ಡು ಕಾಸು ಚೆನ್ನಾಗಿದೆ ಅಂತವ್ರಿಗೆ ಮಾತ್ರನೇ ಬರುತ್ತೆ, ಅಥವಾ ಬೇರೆಯವ್ರಿಗೆ ಅಥವಾ ದುಡ್ಡು ಕಾಸು ಇಲ್ದಿರೋರ್ಗೆ ಮಾತ್ರ ಬರುತ್ತೆ. ಸೊ ಆ ರೀತಿಯಾದಂತ ಕಾರಣಗಳು ಏನೂ ಇಲ್ಲ. ಬಟ್ ಏನಂದ್ರೆ ಇಟ್ ಈಸ್ ಅಗೇನ್ ಮಲ್ಟಿ ಫ್ಯಾಕ್ಟೋರಿಯಲ್. ಸೊ ತುಂಬಾ ಕಾರಣಗಳು ಇದೆ. ಸೊ ಯಾರಿಗೆ ಹೆಚ್ಚು ವಲ್ನರಬಲ್ ಅಂತ ಹೇಳ್ತೀವಿ. ಸೊ ಈ ಎಲ್ಲಾ ರಿಸ್ಕ್ ಫ್ಯಾಕ್ಟರ್ಸ್ ನಾವ್ ಏನೇನ್ ಮಾತಾಡಿದ್ವಿ, ಸೊ ಅದು ಯಾರ್ಯಾರ ಮೇಲೆ ಪರಿಣಾಮ ಬೀರ್ತಾ ಹೋಗಿದೆ, ಸೊ ಅಂತವ್ರಿಗೆ ಈ ಖಿನ್ನತೆ ಆಗಂತ ಚಾನ್ಸಸ್ ಜಾಸ್ತಿ. ಓಕೆ ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ, ಈಗ ಮನೆಯಲ್ಲಿ ಬಾಣಂತಿಯರಿದ್ರೆ ಅವ್ರನ್ನ ಯಾವ ರೀತಿ ನೋಡ್ಕೋಬೇಕು, ಅವರ ತಂದೆ ತಾಯಿ ಅಥವಾ ಅತ್ತೆ ಮಾವ, ಅವರ ಗಂಡ, ಅವ್ರಿಗೆ ನಿಮ್ ಕಡೆಯಿಂದ ಏನಾದ್ರು ಅಡ್ವೈಸ್ ಕೊಡೋದಾದ್ರೆ ಏನ್ ಹೇಳ್ತೀರಾ ನೀವು? ಸೊ ಮನೆಯವರು ಫಸ್ಟ್ ಏನ್ ತಿಳ್ಕೊಳ್ಬೇಕಂತ ಅಂದ್ರೆ, ಮಾನಸಿಕ ಆರೋಗ್ಯ ಸಮಸ್ಯೆ ಯಾರಿಗ್ ಬೇಕಾದ್ರೂ ಬರಬಹುದು. ಅದನ್ನ ನಾವು ತೆಗ್ದಾಕೋದಾಗ್ಲಿ ಅಥವಾ ಮುಚ್ಚಿಡಕ್ಕೆ ಪ್ರಯತ್ನ ಪಡೋದಾಗ್ಲಿ, ಅಥವಾ ಅದು ಇಲ್ಲ ಅಂತ ನಾವು ಅದನ್ನ ಪ್ರತಿಪಾದಿಸಕ್ ಹೋಗೋದಾಗ್ಲಿ, ಅದೇನು ಮಾಡೋ ಅಂತ ಸಮಸ್ಯೆಗೆ ಸಿಕ್ಕಾಕೊಳ್ಬಾರ್ದು. ಅದ್ರ ಬದಲಾಗಿ ಅವ್ರು ಏನ್ ಮಾಡ್ಬೇಕಂತ ಅಂದ್ರೆ ಸಪೋರ್ಟಿವ್ ಆಗಿರ್ಬೇಕು. ಸೊ ಈ ಸಮಸ್ಯೆ ಇದ್ರೇನು ಕೂಡ ಏನು ಆಗಲ್ಲ, ಅದು ಗುಣ ಆಗತ್ತೆ, ಅದಕ್ಕೆ ನಾವು ಬೆಂಬಲನ ಕೊಡ್ಬೇಕು. ತಾಯಿಗೆ ಇರ್ಬೋದು, ಅಥವಾ ಮಗುವಿನ ನೋಡ್ಕೊಳ್ಳೋದ್ರಲ್ಲಿ ಹೆಲ್ಪ್ ಮಾಡೋದಿರ್ಬೋದು, ಅಥವಾ ಏನಾದ್ರೂ ಫೈನಾನ್ಷಿಯಲ್ ರಿಲೇಟೆಡ್ ಇದ್ರೇನು ಕೂಡ ಆ ರೀತಿನಲ್ಲಿ ಆ ಸಮಯದಲ್ಲಿ ಯಾವ ಸೂಕ್ತ ನಾವು ಹೆಲ್ಪ್ ನ ಪಡ್ಕೊಳ್ಬಹುದು. ಸೊ ಅದರಿಂದ ಏನಾಗುತ್ತಂತ ಅಂದ್ರೆ ಈ ಸಮಸ್ಯೆಗಳಿಂದ ಅವರು ಸ್ವಲ್ಪ ರಿಲೀಫ್ ನ ಪಡ್ಕೊಳ್ಳೋದಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನೊಂದು, ನಾವು ಹೆಲ್ತ್ ವರ್ಕರ್ಸ್ ಅಂತ ಹೇಳಿದ್ವಿ, ಸೊ ಅವ್ರ ಜೊತೆನೂ ಕೂಡ ನಾವು ಕಾಂಟ್ಯಾಕ್ಟ್ ನಲ್ಲಿ ಇರ್ಬೇಕು.
ಈಗ ಅವರು ಬಂದು ಭೇಟಿ ಮಾಡಿದಾಗ ಅವ್ರ ಜೊತೆ ಮಾತಾಡೋದು, ಅವ್ರು ಏನ್ ಅಡ್ವೈಸ್ ಕೊಡ್ತಾರೆ ಅದನ್ನ ಫಾಲೋ ಮಾಡೋದು, ಮತ್ತೆ ಡಾಕ್ಟರ್ಗೆ ಫಾಲೋ ಅಪ್ ಮಾಡ್ಕೊಳ್ಳೋದು. ಸೊ ಅದ್ರಲ್ಲಿನೂ ಕೂಡ ತಾಯಿಗೆ ಮತ್ತೆ ಮಗುಗೆ ಹೆಲ್ಪ್ ಮಾಡ್ಬೇಕು. ಯಾಕಂದ್ರೆ ಪೋಸ್ಟ್ ಪಾರ್ಟಮ್ ಟೈಮ್ ನಲ್ಲಿ ವ್ಯಾಕ್ಸಿನೇಷನ್ ಸೆಷನ್ಸ್ ಇರುತ್ತೆ, ಮತ್ತೆ 6 ವಾರಕ್ಕೊಂದ್ಸತಿ ಅವಳಿಗೆ ತಾಯಿಗೆ ಚೆಕ್ಅಪ್ ಎಲ್ಲ ಇರುತ್ತೆ. ಸೊ ಆ ಟೈಮ್ ನಲ್ಲಿನೂ ಕೂಡ ಅವಳಿಗೆ ಸಪೋರ್ಟಿವ್ ಆಗಿ ಇರಬೇಕು. ಮತ್ತೆ ಆಸ್ಪತ್ರೆನಲ್ಲಿ ಅವಳು ಡೆಲಿವರಿ ಆಗಿ ಇರೋಂಥ ಸಮಯದಲ್ಲಿನೂ ಕೂಡ ಅವಳ ಜೊತೆ ಇದ್ದು ಅವಳಿಗೆ ಸಪೋರ್ಟಿವ್ ಆಗಿ ಇರಬೇಕು. ಸೊ ಈ ಎಲ್ಲ ಸಪೋರ್ಟನ್ನ ನಾವು ಕೊಟ್ಟು ಅವ್ರಿಗೆ ಬೆಂಬಲನ ನೀಡ್ತಾ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಇವಾಗ ಸಮಸ್ಯೆ ಅಂತ ಅನ್ಸಿದ್ರು ಕೂಡ ಅವ್ರಿಗೆ ಧೈರ್ಯ ಇರುತ್ತೆ. ಸೊ ಅವ್ರು ಏನಾಗುತ್ತೆ, ಎಂಪವರ್ ಆಗ್ತಾರೆ. ಓಕೆ, ನನಗೆ ಇವ್ರದೆಲ್ಲಾರ್ದು ಸಪೋರ್ಟ್ ಇದೆ. ಸೊ ನನ್ಗೆ ಅಂದ್ರೆ ಮಗುಗೆ ಅಕಸ್ಮಾತ್ ಏನಾದ್ರೂ ತೊಂದರೆ ಇದ್ರೇನು ಅಥವಾ ನನಗೆ ಏನಾದ್ರೂ ಸಮಸ್ಯೆ ಇದ್ರೇನು ಕೂಡ ನಾನು ಹೆಲ್ಪ್ ತಗೊಳ್ಬಹುದು. ಸೊ ಅವಾಗ ಏನಾಗುತ್ತೆ ಅಂತ ಅಂದ್ರೆ ಈ ಒಂದು ಸುರಕ್ಷಿತ ವಾತಾವರಣನ ಸೃಷ್ಟಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಅವರ ತಾಯಿಯ ಆರೋಗ್ಯ ಮತ್ತೆ ಜೊತೆಗೆ ಮಗುವಿನ ಆರೋಗ್ಯ. ಬಿಕಾಸ್ ಏನಂದ್ರೆ ಈಗ ಬರೀ ತಾಯಿ ಆರೋಗ್ಯ ಅಷ್ಟೇ ಅಲ್ಲ, ಸೊ ತಾಯಿ ಆರೋಗ್ಯ, ಈಗ ಆ ತಾಯಿಗೆ ಖಿನ್ನತೆ ಇರೋಂತ ಸಮಯದಲ್ಲಿ ಏನಾಗುತ್ತೆ, ಅದು ಮಗುವಿನ ಬಾಂಧವ್ಯದ ಮೇಲೆ, ಬಾಂಡಿಂಗ್ ಅಂತ ಏನ್ ಹೇಳ್ತೀವಿ, ಅದ್ರ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಆ ಬಾಂಡಿಂಗ್ ನಲ್ಲಿ ವ್ಯತ್ಯಾಸ ಬಂದ್ರೆ ಮಗುವಿನ ಬೆಳವಣಿಗೆಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಮಕ್ಕಳಲ್ಲಿ ಬೆಳವಣಿಗೆಗೆ ಸಮಸ್ಯೆ ಇರಬಹುದು, ಅಥವಾ ಲೋ ಬರ್ತ್ ವೇಟ್ ಅಂತ ಹೇಳ್ತೀವಿ, ಸೊ ಆ ಸಮಸ್ಯೆಗಳು ಕೂಡ ಆಗ್ಬಹುದು, ಅಥವಾ ಕಾಗ್ನಿಟಿವ್ ಪ್ರಾಬ್ಲಮ್ಸ್ ಅಂತ ಏನ್ ಹೇಳ್ತೀವಿ, ಸೊ ಆ ರೀತಿಯಾದಂತಹ ಸಮಸ್ಯೆಗಳು ಕೂಡ ಆಗ್ಬಹುದು. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಇದನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು, ಅಥವಾ ಯಾವುದೇ ಕಾರಣಕ್ಕೂ ಇದನ್ನ ತೆಗ್ದಾಕಕ್ ಹೋಗ್ಬಾರ್ದು. ಸೊ ಇದು ಸಮಸ್ಯೆ ಅಂತ ನಮ್ಗೆ ಗೊತ್ತಾಗಿದ ತಕ್ಷಣ, ಫಿಸಿಕಲ್ ಪ್ರಾಬ್ಲಮ್, ಈಗ ಹೆಂಗೆ ಬಿದ್ರು ಫ್ರಾಕ್ಚರ್ ಆಯ್ತು ಅಂದಿದ ತಕ್ಷಣ ಹೆಂಗೆ ಆಸ್ಪತ್ರೆಗೆ ಹೋಗಿ ಅದಕ್ಕೆ ನಾವು ಏನು ಅದಕ್ಕೆ ಟ್ರೀಟ್ಮೆಂಟ್ ಬೇಕು ಅದನ್ನ ಮಾಡ್ಕೊಂತೀವೋ, ಸೊ ಅದೇ ರೀತಿನಲ್ಲಿ ಓಕೆ, ಅವಳಿಗೆ ನಿದ್ದೆ ಬರ್ತಾ ಇಲ್ಲ, ಅವಳಿಗೆ ಸಮಸ್ಯೆ ಆಗ್ತಾ ಇದೆ, 2 ವಾರ ಆದ್ರೇನು ಅವಳು ಖುಷಿಯಾಗಿ ಇಲ್ಲ, ಅಥವಾ ಅವಳಿಗೆ ಸಮಸ್ಯೆ ಕಾಡ್ತಾನೇ ಇದೆ ಅಂತ ಅನ್ನೋದನ್ನ ಅವರು ಕಂಡುಹಿಡಿದ ತಕ್ಷಣ ಅದಕ್ಕೆ ಸೂಕ್ತ ಇದು ಸಲಹೆನ ಪಡ್ಕೊಳ್ಬೇಕು. ಮತ್ತೆ ಅವ್ರಿಗೆ ಅಕಸ್ಮಾತ್ ಏನಾದ್ರೂ ಮೆಡಿಕೇಶನ್ಸ್ ಎಲ್ಲ ಶುರು ಮಾಡಿದ್ರೆ ಅದನ್ನ ಕಂಟಿನ್ಯೂ ಮಾಡೋದ್ರಲ್ಲಿನೂ ಕೂಡ ಅವ್ರಿಗೆ ಹೆಲ್ಪ್ ಮಾಡಬೇಕು. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನೀವು ಈ ಬಾಣಂತನದ ಖಿನ್ನತೆ ಬಗ್ಗೆ ಸಾಕಷ್ಟು ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ನಿಮಗೆ. ಧನ್ಯವಾದ. ನೋಡಿದ್ರಲ್ಲ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ರು ವಿಶೇಷ ವೈದ್ಯರು ನಮ್ಮ ಜೊತೆ ಇರ್ತಾರೆ. ಅಲ್ಲಿವರೆಗೂ ನಮಸ್ಕಾರ.